ಮನಃಶಾಸ್ತ್ರದ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಗುರುಮಂತ್ರದೊಂದಿಗೆ ಪಾಠವನ್ನು ಪ್ರಾರಂಭ ಮಾಡೋಣ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಭಗವಂತ ನಮ್ಮೊಳಗೆ ಕೂತು ನಮಗೆ ಅರಿವು ಕೊಡಲಿ, ಅರಿವಿನಿಂದ ಆನಂದ ಕೊಡಲಿ, ಒಳ್ಳೆಯ ಕೆಲಸವನ್ನು ಮಾಡ್ತಕ್ಕಂಥ ಶಕ್ತಿ ಕೊಡಲಿ. ಗುರು ಶಿಷ್ಯರ ನಡುವೆ ಯಾರನ್ನು ದ್ವೇಷಿಸದೆ ಸಾಮರಸ್ಯವಾದ ಪ್ರೀತಿಯ ಸೌಹಾರ್ದದ ಬದುಕನ್ನು ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಪಾಠವನ್ನು ಮುಂದುವರಿಸೋಣ. ಕಳೆದ ಬಾರಿ ಕೆಲವಿನ ಶ್ಲೋಕಗಳನ್ನು ನಾವು ಸ್ಪರ್ಶೆ ಮಾಡಿದ್ವಿ. ಒಂದು ಸಲ ಪುನರಾವಲೋಕನ ಮಾಡಿಕೊಳ್ಳುವುದಾದರೆ, ಭಗವಂತ 4 ಥರ ಭಕ್ತರಿರ್ತಾರೆ. ಭಗವಂತನನ್ನು ಭಜಿಸುವವರು 4 ಜನ: ಆರ್ತರು, ಜಿಜ್ಞಾಸಿಗಳು, ಅರ್ಥಾರ್ಥಿಗಳು, ಜ್ಞಾನಿಗಳು. ಆರ್ತರು ಅಂತಂದರೆ ದುಃಖ ನಿವಾರಣೆಗೋಸ್ಕರ ದುಃಖ ಬಂದಾಗ ಭಗವಂತನನ್ನು ಆಶ್ರಯ ಮಾಡುವರು. ಜಿಜ್ಞಾಸುಗಳು ಅಂದರೆ ಜ್ಞಾನ ಅರಿಯೋದಕ್ಕಾಗಿ ಪ್ರಾರ್ಥಿಸುವಂಥವರು. ಅರ್ಥಾರ್ಥಿ ಅಂದರೆ ಐಶ್ವರ್ಯ ಲಾಭಕ್ಕಾಗಿ ಪೂಜಿಸುವರು. ಜ್ಞಾನಿ ಅಂತಂದರೆ ಯಾವ ಥರದ ಫಲಾಪೇಕ್ಷೆ ಇಲ್ಲದೆ ಪ್ರೀತಿಯಿಂದ ಭಜಿಸುವರು. ಈ 4 ಥರ ಜನ ಇರ್ತಾರೆ ಅಂತ ನಾವು ತಿಳ್ಕೊಂಡ್ವಿ. ಆಮೇಲೆ ಈ 4 ಜನರಲ್ಲಿ ಕೂಡ ಜ್ಞಾನಿ ಅಂತಂಬಂದು ತುಂಬ ಶ್ರೇಷ್ಠ. ಆತ ನಿರಂತರವಾಗಿ ಭಗವಂತನಲ್ಲಿ ಮನಸ್ಸಿಟ್ಟಿರ್ತಾನೆ, ಫಲಾಪೇಕ್ಷೆ ಇಲ್ಲದೆ ಅನನ್ಯವಾದ ಭಕ್ತಿಯಿಂದ ಪೂಜಿಸ್ತಾನೆ. ಭಗವಂತ ಭಗವಂತನನ್ನು ಜ್ಞಾನಿ ಅತ್ಯಂತ ಪ್ರೀತಿಯಾಗಿ ನೋಡ್ತಾನೆ. ಆಮೇಲೆ ಆರ್ತರು, ಜಿಜ್ಞಾಸಿಗಳು, ಅರ್ಥಾರ್ಥಿ ಎಲ್ಲರೂ ಕೂಡ ಉತ್ತಮರೇ. ಆದರೆ ಜ್ಞಾನಿ ಅಂತ ಅವನು ಮಾತ್ರ ನನಗೆ ತುಂಬ ಆತ್ಮೀಯ ಅಂತೇಳಿ ಭಗವಂತ ಹೇಳಿದ್ದನ್ನು ನೋಡಿದ್ವಿ. ಆಮೇಲೆ ಆರ್ತರು ಈ ಜ್ಞಾನ ಇಲ್ಲದ ಭಕ್ತಿ ಏನಾಗುತ್ತೆ, ಅಪೂರ್ಣ ಆಗ್ತದೆ. ಜ್ಞಾನಪೂರ್ವವಾದಂಥ ಭಕ್ತಿಯೇ ನೇರವಾಗಿ ಮೋಕ್ಷಕ್ಕೆ ಕರೆದುಕೊಂಡೊಯ್ತದೆ ಅಂತ ಹೇಳ್ತಾನೆ. ಜ್ಞಾನಿಯಾಗುವುದಷ್ಟು ಸುಲಭ ಅಲ್ಲ. ಅನೇಕ ಜನ್ಮಗಳ ಸಾಧನ ಫಲ, ಅನೇಕ ಜನ್ಮಗಳ ತಪಸ್ಸು ಮತ್ತು ಅನುಭವಗಳ ನಂತರ ಜ್ಞಾನಿ ವಾಸುದೇವ ಸರ್ವಂ, ವಾಸುದೇವನೇ ಎಲ್ಲವೂ ಅಂತ ಅರಿತು ಭಗವಂತನಲ್ಲಿ ಶರಣಾಗ್ತಾನೆ. ಆರ್ತರು, ಜಿಜ್ಞಾಸಿಗಳು, ಅರ್ಥಾರ್ಥಿಗಳು ಇವರೇ ಅವರವರ ಜ್ಞಾನವನ್ನು ಸಾಧನೆಯಲ್ಲಿ ಹೋಗ್ತಾ ಹೋಗ್ತಾ ರೂಪಾಂತರವಾಗಿ ಜ್ಞಾನಿಗಳಾಗ್ತಾರೆ. ಆರ್ತರು ಜಿಜ್ಞಾಸಿಗಳಾಗ್ಬೋದು, ಜಿಜ್ಞಾಸಿಗಳು ಮತ್ತಿಷ್ಟು ಸಾಧನೆ ಮಾಡಿ ಐಶ್ವರ್ಯವನ್ನು ಪಡೆಯುವಂಥ ಅರ್ಥಾರ್ಥಿಗಳಾಗಬಹುದು. ಈ ಐಶ್ವರ್ಯದಲ್ಲಿ ಕೂಡ ಏನೂ ಸಾರ ಇಲ್ಲ ಅಂಥೇಳಿ ಇನ್ನೂ ಏನು ಶಾಶ್ವತವಾದಂಥ ಸುಖವನ್ನು ಅರಿಯಬೇಕು ಅಂತಂಬುದು ಜ್ಞಾನಿ ಆಗ್ತಾನೆ. ಇದು ಒಂದೊಂದು ಸ್ಟೇಜ್ ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಅನೇಕ ಜನ್ಮಗಳ ತಪಸ್ಸು ಮತ್ತು ಅನುಭವಗಳ ನಂತರ ಜ್ಞಾನಿ ಆಗ್ತಾನೆ. ಇಂಥ ಮಹಾತ್ಮರು ತುಂಬ ವಿರಳವಾಗಿರ್ತಾರೆ ಅಂತ ಹೇಳ್ತಾನೆ. ಮತ್ತು ಬೈಕೆಗಳಿಂದ ಜ್ಞಾನ ಕಳೆದುಕೊಂಡವರು ಬೇರೆ ದೇವತೆಗಳನ್ನ ಆರಾಧಿಸ್ತಾರೆ. ಯಾವ ಬೈಕೆಯನ್ನು ಈಡೇರಿಸಲಿಕ್ಕೆ ಯಾವ ದೇವರೋ ಆ ದೇವರನ್ನು ಆಶ್ರಯಿಸಲಿಕ್ಕೆ ಹೋಗ್ತಾರೆ. ತಮ್ಮ ತಮ್ಮ ಸ್ವಭಾವ ಮತ್ತು ಸಂಸ್ಕಾರಗಳಿಗೆ ಅನುಗುಣವಾಗಿ ಬೇರೆ ಬೇರೆ ದೇವತಾ ಆರಾಧನೆ ಮಾಡ್ತಾರೆ. ಆದರೆ ಇದು ಏಕಭಕ್ತಿಯಿಂದ ದೂರ ಮಾಡ್ತದೆ. ನಿಜವಾದಂಥ ಶ್ರೇಯಸ್ಸು ಭಗವಂತನಲ್ಲಿ ಮಾತ್ರವೇ ಸಿಗ್ತದೆ ಅಂತ ಹೇಳ್ತಾನೆ. ಇಷ್ಟುವರೆಗೂ ನಾವು ಕಳೆದ ಬಾರಿ ನೋಡಿದ್ವಿ. ಮುಂದಿನ ಶ್ಲೋಕವನ್ನು ನೋಡೋಣ. ಯೋ ಯೋ ಯಾಂ ಯಾಂ ತನು ಭಕ್ತಶ್ರದ್ಧಾಯಾರ್ಚಿತುಮಿಚ್ಛತಿ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ ಅಂತ ಹೇಳ್ತಾನೆ. ವಿದಧಾಮಿ ಅಹಂ ಅಂತ. ಭಗವಂತನೆಂಬ ಸಾಧಾರಣ ಶಕ್ತಿ ತನ್ನ ದೇವತಾ ಪರಿವಾರದೊಂದಿಗೆ ಈ ಜಗತ್ತನ್ನು ನಿಯಂತ್ರಿಸ್ತಾ ಇದ್ದಾನೆ ಎನ್ನುವಂಥ ಎಚ್ಚರ ಇಲ್ಲದೆ ಭಗವಂತನ ಮೇಲಿನ ಏಕಭಕ್ತಿ ಇಟ್ಟು ಕೇವಲ ಒಂದು ದೇವತೆಯನ್ನು ಶ್ರದ್ಧೆಯಿಂದ ಪೂಜೆ ಮಾಡಲು ಆಯ್ಕೆ ಮಾಡಿಕೊಂಡವನಿಗೆ ಯಾವ ದೇವತೆಯ ಮೇಲೆ ಭಕ್ತಿ ಇದೆಯೋ ಅದನ್ನೇ ಅಚಲವಾಗಿಸ್ತೇನೆ ಅಂತ ಹೇಳ್ತಾನೆ ಕೃಷ್ಣ.
ಕೆಲವೊಮ್ಮೆ ದೇವರ ಒಬ್ಬನೇ ಅಂತಂಬೋ ಪ್ರಜ್ಞೆ ಇರೋದೇ ಹೇಳಬೇಕಾದ್ರೆ ಅರ್ಥಾರ್ಥಿಗಳಿಗೆ, ಆರ್ತರಿಗೆ, ಜಿಜ್ಞಾಸಿಗಳಿಗೆ ಈ ಭಾವನೆ ಇರಲ್ಲ. ಒಂದೇ ದೇವರು, ಆದರೆ ಒಂದೊಂದು ಪರಿಹಾರ, ಒಂದೊಂದು ಕಷ್ಟಕ್ಕೆ ಒಂದೊಂದು ಡಿಪಾರ್ಟ್ಮೆಂಟ್, ಒಂದೊಂದು ದೇವತೆ. ಯಾರಿಗೆ ಯಾವ ಬಯಕೆ ಜಾಸ್ತಿ ಇರುತ್ತೋ ಆ ಬಯಕೆಯನ್ನು ಈಡೇರಿಸುವಂಥ ದೇವರು ಯಾರು, ದೇವತೆ ಯಾರು ಅಂತ ಹುಡುಕೊಂಡು ಹೋಗ್ತಾರೆ. ಇದು ಏಕಭಕ್ತಿಗೆ ವಿರುದ್ಧ. ಆದರೆ ತಪ್ಪೇನೂ ಅಲ್ಲ. ಯಾವ ದೇವತೆ ಮೇಲೆ ಭಕ್ತಿ ಇದೆಯೋ ಅದನ್ನೇ ಅಚಲವಾಗಿಸ್ತೇನೆ ಅಂತ ಹೇಳ್ತಾನೆ ಕೃಷ್ಣ. ಮನುಷ್ಯ ಅಂತಂದರೆ ಏನು? ಶ್ರದ್ಧೆಯ ಸ್ವರೂಪ ಅಲ್ವಾ? ಯಾವುದರ ಬಗ್ಗೆ ಶ್ರದ್ಧೆ ಮೂಡಿತೋ ಅದೇ ಅವನಲ್ಲಿ ಬೆಳೆದುಕೊಂಡು ಹೋಗ್ತದೆ. ಯಾವ ದೇವತಾ ಶಕ್ತಿಯನ್ನು ಶ್ರದ್ಧೆಯಿಂದ ಆರಾಧನೆ ಮಾಡಿದೇವೋ ಅದೇ ನಂಬಿಕೆ ನಮ್ಮಲ್ಲಿ ಗಟ್ಟಿಯಾಗುತ್ತಾ ಹೋಗುತ್ತೆ ಮತ್ತು ಆ ಶ್ರದ್ಧೆ ನಿಶ್ಚಲವಾಗ್ತಾ ಹೋಗುತ್ತೆ. ಅದನ್ನು ಬದಲಿಸೋದು ಬಹಳ ಕಷ್ಟ. ಈ ಕಾರಣಕ್ಕಾಗಿ ನಾವು ದೇವರ ಬಗ್ಗೆ ತಿಳಿದುಕೊಳ್ಳಬೇಕು. ಮೊದಲು ಬಯಕೆಗಳನ್ನು ಈಡೇರಿಸುವಂಥ ದೇವರು ಯಾರು ಅಂತ ಹುಡುಕಿಕೊಂಡು ಹೋಗೋದಕ್ಕಿಂತಲೂ ಅಸಲು ಯಾವುದು ನಮ್ಮ ಪರ್ಪಸ್ ಏನು, ನಿಜವಾಗ ನಮಗೆ ಬೇಕಾದ್ದೇನು, ಅದಕ್ಕೆ ಸಂಬಂಧಪಟ್ಟದ್ದು ಅಂತ ಹುಡುಕಿಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ದೇವತೆಗಳು ಮತ್ತು ದೇವರು ಮತ್ತು ದೇವತಾ ಪರಿವಾರ ಅಂತಂದರೆ ಮಾನವರಂತೆ ಒಬ್ಬರನ್ನೊಬ್ಬರನ್ನು ದ್ವೇಷಿಸುವ, ಅಸೂಯೆ ಪಡುವಂಥ ಸಂಸ್ಕೃತಿ ಉಳ್ಳ ಗುಂಪು ಅಂತ ವ್ಯವಹಾರವಾಗಿ ಎಲ್ಲರೂ ತಿಳಿದಿರ್ತಾರೆ. ಅದು ಮೌಢ್ಯತನಕ್ಕೆ ಪರಮಾವಧಿ. ಹಿಂದೆ ಹೇಳಿದಂತೆ ಭಗವಂತ ಅನ್ನೋದು ಏಕಶಕ್ತಿ. ಆತ ಸದಾ ತನ್ನ ದೇವತಾ ಪರಿವಾರದೊಂದಿಗೆ ಅಭಿವ್ಯಕ್ತವಾಗ್ತಾನೆ. ಒಂದು ದೇವತೆಯನ್ನು ಇನ್ನೊಂದು ದೇವತೆ ದ್ವೇಷ ಮಾಡೋದು, ಆ ಆಶ್ರಯ ಮಾಡಿದಂಥ ಮನುಷ್ಯರಲ್ಲಿ ದ್ವೇಷ ವೃತ್ತಿಯ ಪುನಃ ಈಗ ಎಷ್ಟೋ ಕಡೆ ಗಲಾಟೆಗಳಾಗ್ತವಲ್ಲ. ಕಂಚಿಯಲ್ಲಿ ನೋಡಿದ್ರೆ ವೈಷ್ಣವರು, ಶೈವರು ಗಲಾಟೆ ಮಾಡಿಕೊಳ್ತಾರೆ. ಅಂದರೆ ಬೇರೆ ಬೇರೆ ದೇವತೆಗಳನ್ನು ಆಶ್ರಯ ಮಾಡಿಕೊಂಡವರ ಮಧ್ಯೆ ಗಲಾಟೆ. ಯಾಕೆಂದರೆ ಪೂರ್ಣವಾಗಿ ಅರಿಯುವಂಥ ಸಾಹಸ ಮಾಡಲ್ಲ ಅವರು, ಕೇವಲ ಎಕ್ಸ್ಟರ್ನಲ್. ಅದರ ಮೇಲೆ ಈ ದೇವತೆ ಅಂದರೆ ಆ ದೇವತೆ ದ್ವೇಷ, ಅದಕ್ಕೇನೋ ಕಥೆಗಳು ಕಟ್ಟಿ ತುಂಬ ಗಲಾಟೆ ಮಾಡಿಕೊಳ್ತಾರೆ. ಆದರೆ ದೇವತಾ ಪರಿವಾರ ಅಂತಂದರೆ ಮನುಷ್ಯರಂತೆ ದ್ವೇಷ ಮಾಡುವಂಥವರಲ್ಲ. ಈ ಥರ ನಾವು ತಿಳ್ಕೊಂಡಿದ್ದೀವಿ ವ್ಯವಹಾರದಲ್ಲಿ. ನಾವು ಗಣಪತಿ ಅಥವಾ ಇನ್ಯಾವುದೋ ದೇವತೆಯನ್ನು ಆರಾಧನೆ ಮಾಡುವಾಗ ನಮಗೆ ಆ ಏಕಶಕ್ತಿ ಎಚ್ಚರ ಇದ್ದು ಮಾಡಿದರೆ ಆ ಪೂಜೆ ಮಹಾಪೂಜೆ ಆಗ್ತದೆ. ಅದನ್ನು ಬಿಟ್ಟು ಗಣಪತಿಯೇ ಅಥವಾ ಇನ್ಯಾರೋ ದೇವತೆಗಳು, ಅವನೊಬ್ಬನೇ ದೇವರು ಅಂತ ತಿಳಿದು ಅದರಲ್ಲೇ ಶ್ರದ್ಧೆ ಬೆಳೆಸಿಕೊಂಡರೆ ಆಗ ಆ ಶ್ರದ್ಧೆಯ ಬೇಲಿಯಲ್ಲಿ ನಾವು ಸಿಕ್ಕಿ ಹಾಕಿಕೊಳ್ತೇವೆ. ಇದು ಕಲ್ಲಿನ ಮೂರ್ತಿಯನ್ನೇ ದೇವರಂತ ಪೂಜಿಸಿದಂತಾಗತ್ತೆ. ಬೇರೆ ಈಗ ಇಸ್ಲಾಂ ಧರ್ಮದಲ್ಲಿ ಹೇಳ್ತಾರೆ ಐಡಲೇಟರ್ಸ್ ಅಂತ ಹೇಳ್ತಾರೆ. ಹಿಂದೂಸ್ ಆರ್ ಐಡಲೇಟರ್ಸ್, ಅಂದರೆ ಐಡಲ್ ಪೂಜೆ ಮಾಡ್ತಾರೆ. ನಾವು ಕಲ್ಲನ್ನು ಪೂಜೆ ಮಾಡಲ್ಲ, ಕಲ್ಲಿನ ಒಳಗೆ ದೇವರಿದ್ದಾನೆ ಅಂತ ಪೂಜೆ ಮಾಡ್ತೇವೆ. ಬೇಕೆಂದರೆ ಎಲ್ಲ ಬೇರೆ ಬೇರೆ ನಾವು ಆಳವಾಗಿ ಜ್ಞಾನಕ್ಕೆ ಹೋಗದೇ ಇದ್ದಾಗ ಈ ಥರ ಹುಚ್ಚು ಪ್ರಶ್ನೆಗಳೆಲ್ಲ ಬರ್ತವೆ. ಎಲ್ಲರೂ ಅಷ್ಟೇ. ಹಿಂದೂಗಳ ಮಾತ್ರ ಐಡಲೇಟರ್ಸ್, ಎಲ್ಲರೂ ಐಡಲೇಟರ್ಸ್. ಯಾಕೆಂದರೆ ಅವರು ಏನು ಪೂಜೆ ಮಾಡ್ತಾರೆ? ಕಾಬಾಗೆ ಹೋಗ್ತಾರೆ. ಕ್ರಿಶ್ಚಿಯಾನಿಟಿ ಕ್ರಾಸ್ ತಗೊಳ್ತಾರೆ. ಒಬ್ಬೊಬ್ಬರಿಗೂ ಒಂದೊಂದು ಪ್ರತೀಕ ಇದೆ, ಅದೆಲ್ಲ ಕೂಡ ವಿಗ್ರಹ ಸ್ವರೂಪವೇ. ಆದರೆ ಒಬ್ಬರ ಮೇಲೆ ಒಬ್ಬರು ದ್ವೇಷ ಮಾಡಿಕೊಳ್ಳೋದು, ನಂದೇ ಶ್ರೇಷ್ಠ ಅಂತ ಯಾವಾಗ ಆಗುತ್ತೋ ಆಳವಾದಂಥ ಜ್ಞಾನ ಇಲ್ಲದೆ ಅಲ್ಪ ಮಾತ್ರದ ಜ್ಞಾನದಿಂದಲೇ ಶ್ರೇಷ್ಠ ಅಂತ ನಿರ್ಧಾರ ಮಾಡುವಂಥ ಮೌಢ್ಯತನದ ಪರಮಾವಧಿ ಅಂತ ಹೇಳ್ತಾರೆ. ನಿಜವಾಗಿ ನಾವು ಪೂಜಿಸುವುದು ಕಲ್ಲಿನ ಮೂರ್ತಿಯನ್ನಲ್ಲ, ಅದರಲ್ಲಿ ಭಗವಂತನ ಪ್ರತೀಕವನ್ನು. ಕಲ್ಲಿನ ಮೂರ್ತಿ ಕೇವಲ ದೇವತಾ ಪ್ರತೀಕ. ಸರ್ವಶಕ್ತ ಭಗವಂತ ಆ ಮೂರ್ತಿಯೊಳಗೆ ಅಂತರ್ಗತನಾಗಿದ್ದಾನೆ. ಆದ್ದರಿಂದ ಯಾವುದೇ ದೇವತಾ ಪ್ರತೀಕವನ್ನು ಪೂಜಿಸುವಾಗಲೂ ಕೂಡ ಭಗವಂತ ಒಬ್ಬನೇ. ಆತ ಈ ದೇವತೆಯ ಪ್ರತೀಕದಲ್ಲಿ ಅಂತರ್ಗತನಾಗಿ ತನ್ನ ಸಮಸ್ತ ದೇವತಾ ಪರಿವಾರದ ಮೂಲಕ ನಮ್ಮನ್ನು ರಕ್ಷಿಸ್ತಾ ಇದ್ದಾನೆ ಎನ್ನುವಂಥ ಅನುಸಂಧಾನ ನಮಗೆ ಬೇಕು. ಭಗವಂತ ಒಬ್ಬನೇ. ಆ ಭಗವಂತನಿಗೆ ನೀವು ಯಾವ ಹೆಸರಿಟ್ಟು ಕರೆದರೂ ಪರವಾಗಿಲ್ಲ. ನೀವು ಯಾವ ದೇವರ ಹೆಸರನ್ನು ಇಡಿ, ಭಗವಂತ ಒಬ್ಬನೇ ಅಂತ ನಾವು ದೃಢವಾದಂಥ ನಂಬಿಕೆ ಬೆಳೆಸಿಕೊಳ್ಳಬೇಕು. ಯಾವಾಗ ಏಕಭಕ್ತಿ ಭಗವಂತ ಒಬ್ಬನೇ ಅಂತ ಅಂಬುದು ಬರುತ್ತೋ ಬೇರೆ ಯಾವುದರ ಮೇಲೆ ದ್ವೇಷ ಬರುವುದಿಲ್ಲ. ಬೇರೆ ದೇವತೆಗಳ ಮೇಲೆ ದ್ವೇಷ ಬಂತು ಅಂತಂದರೆ ಭಗವಂತ ಒಬ್ಬನೇ ಅಂತಂಬ ಕಾನ್ಸೆಪ್ಟ್ ನಮ್ಮಲ್ಲಿ ಇನ್ನೂ ದೃಢವಾಗಿಲ್ಲ ಅಂತ ಅರ್ಥ ಮಾಡಿಕೊಳ್ಳಬೇಕು. ಈ ಅನುಸಂಧಾನದಿದ್ದರೆ ಗಣಪತಿಯನ್ನಾಗಲಿ, ವೀರಭದ್ರನಾಗಲಿ, ಕೋಟಿ ಚೆನ್ನಯ್ಯನ್ನಾಗಲಿ ಅಥವಾ ಇನ್ಯಾವುದೋ ದೇವತೆಯನ್ನು ಪೂಜಿಸಿದರೂ ಕೂಡ ಅದು ಪರಮಾತ್ಮ ಮೆಚ್ಚುವಂಥ ಮಹಾಪೂಜೆಯಾಗತ್ತೆ.
ನಾವು ಮಾಡುವಂಥ ವ್ರತ ಅನುಷ್ಠಾನ ಕೂಡ ಇದೇ ರೀತಿಯಾಗಿರಬೇಕು. ಅದು ಏಕಾದಶಿ ಉಪವಾಸ ಆಗಿರ್ಬೋದು ಅಥವಾ ಸಂಕಷ್ಟ ಚತುರ್ಥಿ ಉಪವಾಸ ಆಗಿರ್ಬೋದು, ಎಲ್ಲವೂ ಕೂಡ ಭಗವಂತನ ಪ್ರೀತ್ಯರ್ಥವಾಗಿಯೇ ಮಾಡಬೇಕು ಅಂತ ಹೇಳ್ತಾರೆ. ಭಗವಂತ ಸರ್ವಶಬ್ದವಾಚ್ಯ, ಆದ್ದರಿಂದ ಯಾವ ಹೆಸರಿನಿಂದ ಕರೆದರೂ ಕೂಡ ಅದು ಭಗವಂತನ ಹೆಸರೇ. ಭಗವಂತ ಸರ್ವಸಮರ್ಥ, ಆದ್ದರಿಂದ ಆತ ಕಲ್ಲಿನಲ್ಲೂ ಇರಬಹುದು, ಕಂಬದಲ್ಲೂ ಇರಬಹುದು. ಭಗವಂತ ಸರ್ವಾಂತರ್ಯಾಮಿ, ಸರ್ವ ದೇವತೆಗಳ ಅಂತರ್ಯಾಮಿಯಾಗಿದ್ದು ನಮ್ಮನ್ನು ರಕ್ಷಿಸ್ತಾ ಇದ್ದಾನೆ. ನಮ್ಮನ್ನು ರಕ್ಷಿಸೋಣೋ ಭಗವಂತನೇ. ಈ ಅನುಸಂಧಾನದಿಂದ ಮಾಡುವಂಥ ಭಕ್ತಿ ಶ್ರೇಷ್ಠ ಭಕ್ತಿ ಅನಿಸ್ಕೊಳ್ತದೆ. ಇದನ್ನು ಬಿಟ್ಟು ಅಂಧಶ್ರದ್ಧೆಯನ್ನು ಬೆಳೆಸಿಕೊಂಡರೆ ಅದೇ ನಮ್ಮಲ್ಲಿ ಗಟ್ಟಿಯಾಗಿ ನಮ್ಮನ್ನು ಅಧಃಪಾದಕ್ಕೆ ತಳ್ಳುತ್ತದೆ. ಏಕೆಂದರೆ ಯಾವುದೋ ಒಂದು ದೇವತೆಯನ್ನು ಆಯ್ಕೆ ಮಾಡಿಕೊಳ್ಳೋದು ಯಾವುದಕ್ಕೋಸ್ಕರ? ಆ ದೇವತೆ ಮೇಲೆ ಅತಿಯಾದಂಥ ಪ್ರೀತಿಯಿಂದಲ್ಲ, ಆ ನಮ್ಮ ಬಯಕೆ ಮೇಲಿರುವಂಥ ಪ್ರೀತಿ. ನಮ್ಮ ಬಯಕೆಯನ್ನು ಯಾವ ದೇವತೆ ಈಡೇರಿಸುತ್ತೋ ಅದರ ಮೇಲೆ ಪ್ರೀತಿ. ಸೊ ಅಲ್ಲಿ ಕೂಡ ದೇವರನ್ನು ಜಾಸ್ತಿ ಪ್ರೀತಿ ಮಾಡಲ್ಲ, ನಮ್ಮ ಬಯಕೆಯನ್ನೇ. ಆರ್ತರು ಮಾಡುವಂಥದ್ದು, ಅರ್ಥಾರ್ಥಿಗಳು ಮಾಡುವಂಥದ್ದು ಅದೇ. ಆಮೇಲೆ ತಯಾ ಶ್ರದ್ಧೆಯ ಯುಕ್ತಃ ತಸ್ಯ ಆರಾಧನಂ ಈಹತೆ ಲಭತೆ ಚ ತತಃ ಕಾಮಾನ್ ಮಯಾ ಏವ ವಿಹಿತಾನ್ ಹಿತಾನ್ ಅಂತ ಹೇಳ್ತಾರೆ. ಮೇಲೆ ಹೇಳಿದಂಥ ಏಕಭಕ್ತಿಯನ್ನು ಪಾಲಿಸದೆ ಯಾವುದೋ ಒಂದು ದೇವತೆಯನ್ನು ಅಚಲವಾಗಿ ಪೂಜಿಸಿ ಫಲ ಪಡೆಯೋರನ್ನು ಪ್ರಪಂಚದಲ್ಲಿ ನಾವು ಬಹಳ ಕಡೆ ಕಾಣ್ತೇವೆ. ಇಲ್ಲಿ ತಪ್ಪು ಪೂಜಾ ಕ್ರಮದಿಂದಲೂ ಹೇಗೆ ಫಲ ಸಿಗುತ್ತೆ ಎನ್ನುವಂಥ ಪ್ರಶ್ನೆ ನಮ್ಮಲ್ಲಿ ಸಹಜವಾಗಿ ಮೂಡುತ್ತೆ. ಕೃಷ್ಣ ಹೇಳ್ತಾನೆ, ನೀನು ಯಾರನ್ನು ಉಪಾಸನೆ ಮಾಡಿದರೂ ಕೂಡ ಕೊನೆಗೆ ಫಲ ಕೊಡೋನು ನಾನೇ. ಶಾಸ್ತ್ರಗಳಲ್ಲಿ ಹೇಳುವಂತೆ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಯಾರನ್ನಾದರೂ ಪೂಜೆ ಮಾಡಿದ್ರು ಅದು ಸಲ್ಲುವುದು ಅದರೊಳಗಿನ ಭಗವಂತನಲ್ಲೇ. ಆದರೆ ವ್ಯತ್ಯಾಸ ಒಂದೇ, ತಿಳಿದು ಮಾಡಿದಾಗ ಶಾಶ್ವತ ಫಲ, ತಿಳಿದಿದೆ ಫಲಕಾಮನೆಯಿಂದ ಮಾಡಿದಾಗ ಭೌತಿಕವಾದ ಅಲ್ಪ ಫಲ. ಯಾಕಂದರೆ ನಮಗೆ ಯಾವುದು ಒಳ್ಳೆಯದು, ಯಾವುದು ಶಾಶ್ವತ, ಯಾವುದು ತಾತ್ಕಾಲಿಕ ಎಂಬುದು ಗೊತ್ತಿಲ್ಲ. ನಾವು ಯಾವುದೇ ಆರಾಧ್ಯ ಮೂರ್ತಿಯನ್ನು ಪೂಜಿಸಿದ್ರೂ ಕೂಡ ಆ ಆರಾಧ್ಯ ಮೂರ್ತಿ ಅಂತರ್ಯಾಮಿಯಾಗಿದ್ದು ಆ ಫಲ ಕೊಡುವವನು ಭಗವಂತನೇ. ಆದರೆ ದೇವತಾಂತರ್ಗತವಾದಂಥ ಭಗವಂತ ಕೊಟ್ಟ ಅನ್ನುವಂಥ ಅರಿವು ನಮಗೆ ಇರುವುದಿಲ್ಲಷ್ಟೇ. ನಮ್ಮ ಪ್ರತಿಯೊಂದು ಕ್ರಿಯೆಯಲ್ಲಿಯೂ ಹೀಗೆ ಈ ಎಚ್ಚರ ಬಹಳ ಮುಖ್ಯ. ನಾವು ನಮ್ಮ ಪ್ರತಿಯೊಂದು ಅನುಸಂಧಾನವನ್ನು ಕೂಡ ಭಗವಂತನ ಪೂಜಾರೂಪವಾಗಿ ಮಾಡಿ ಭವ್ಯವಾಗಿಸಬೇಕು. ಇಲ್ಲದಿದ್ದರೆ ಮಹಾಫಲದಿಂದ ವಂಚಿತರಾಗಿ ಯಾವುದೋ ಕ್ಷುದ್ರ ಫಲಕಾಮನೆ ನಮ್ಮದಾಗ್ತದೆ. ದೊಡ್ಡ ಭಗವಂತನನ್ನು ಆಶ್ರಯಿಸಬೇಕಾದ್ರೆ ನಮ್ಮ ಬಯಕೆ ತುಂಬ ದೊಡ್ಡದಾಗಿರಬೇಕು. ಚಿಕ್ಕ ಚಿಕ್ಕದೆಲ್ಲ ಕೂಡ ಭಗವಂತನ ಆಶ್ರಯಿಸಿದಾಗ ನಾವು ಆ ಬಯಕೆಯಿಂದನೇ ವಂಚಿತರಾಗ್ತೇವೆ. ಆಮೇಲೆ ಅಂತವತ್ತು ಫಲಂತೇಷಾಂ ತದ್ಭವತ್ಯ ಅಲ್ಪಚೇತಸಾಂ ದೇವಾನ್ ದೇವಯಚೋ ಯಾಂತಿ ಮದ್ಭಕ್ತ ಯಾಂತಿ ಮಾಮಪಿ ಅಂತ ಹೇಳ್ತಾರೆ. ಕೃಷ್ಣನ ಮಾತನ್ನು ಕೇಳಿದಾಗ ನಮ್ಮಲ್ಲಿ ಒಂದು ಭಾವನೆ ಮಾಡ್ಬೋದು, ಯಾರಿಗೆ ಫಲ ಕೊಟ್ಟರೆ ನಮಗೇನು ಬೇಕಾಗಿದೆ? ನನಗೆ ನನ್ನ ಇಷ್ಟಾರ್ಥ ಸಿದ್ಧಿ ಆಗಿದ್ರೆ ಸಾಕು. ಭಗವಂತನ್ನೇ ಕೊಟ್ಟ ಅಥವಾ ಒಳಗಿರೋದು ಯಾವ ದೇವತೆ ಕೊಟ್ಟರೆ ಏನು, ನನಗೆ ಬರಬೇಕಷ್ಟೇ ಅಲ್ವಾ? ಅದಕ್ಕಾಗಿ ಈ ಶ್ಲೋಕದಲ್ಲಿ ಕೃಷ್ಣ ಎಚ್ಚರಿಕೆಯನ್ನು ನುಡಿಯನ್ನು ಕೊಡ್ತಾನೆ. ಕೃಷ್ಣ ಹೇಳ್ತಾನೆ, ಅಂತವತ್ತು ಫಲಂತೇಷಾಂ ತದ್ಭವತ್ಯಲ್ಪಚೇತಸಾಂ ಅಂತ. ಅಂದರೆ ಯಾವುದೋ ಒಂದು ಕ್ಷುದ್ರ ಫಲ ಸಿಕ್ಕಿತು ಅಂತ ಹಿಗ್ಗುವವರು ಅಲ್ಪಮತಿಗಳು. ಈ ರೀತಿಯಾಗಿ ಸಿಗುವಂಥ ಫಲ ಎಂದೂ ಶಾಶ್ವತ ಅಲ್ಲ, ಅದು ಕ್ಷಣಿಕ. ನೀವು ಯಾವ ದೇವತೆಯನ್ನು ಪೂಜಿಸ್ತೀರೋ ಆ ದೇವತೆಯನ್ನು ಸೇರುತ್ತೀರೇ ಹೊತ್ತು ಮೋಕ್ಷವನ್ನಲ್ಲ ಅಂತ ಕೇಳ್ತಾನೆ ಕೃಷ್ಣ. ಮೋಕ್ಷ ಬರೋದು ಜ್ಞಾನದಿಂದಲೇ. ಯಾವ ದೇವತೆಗಳೂ ಕೂಡ ಅನಂತಕಾಲದ ತನಕ ತಮ್ಮನ್ನು ಅವರ ಲೋಕದಲ್ಲಿ ಇಟ್ಕೊಳ್ಳೋದಿಲ್ಲ ನಮ್ಮನ್ನು. ಆದ್ದರಿಂದ ನಾವು ಮಾಡಿದಂಥ ಕರ್ಮದ ಅವಧಿ ಮುಗಿದ ತಕ್ಷಣ ಮರಳಿ ಈ ಮರ್ತ್ಯಲೋಕಕ್ಕೆ ಬರಬೇಕಾಗತ್ತೆ. ಈ ಕಾರಣದಿಂದ ಭಗವಂತ ಹೇಳ್ತಾನೆ, ಭಗವಂತನ ಅರಿವಿಲ್ಲದ ಕೇವಲ ದೇವತಾ ಉಪಾಸನೆ ಶಾಶ್ವತವಾದಂಥ ಮೋಕ್ಷವನ್ನು ಕೊಡಲಾರದು, ಶಾಶ್ವತವಾದಂಥ ಶಾಂತಿಯನ್ನು ಕೊಡಲಾರದು. ನಾವು ಯಾವುದೋ ಒಂದು ಬೈಕಿಗೆ ಈಡೇರಿಕೋಸ್ಕರ ಒಂದು ದೇವತೆಯನ್ನು ಆಶ್ರಯ ಮಾಡ್ತೇವೆ. ಆ ಬೈಕೆ ಈಡೇರಿತು, ಎಷ್ಟು ದಿನ ಇರ್ತದೆ? ಮತ್ತೆ ಇನ್ನೊಂದು ಕಷ್ಟ ಬರೋ ತನಕ ಮತ್ತೆ ದೇವರು ಬೆನ್ನೆತ್ತಬೇಕಾಗತ್ತೆ. ಸೊ ಶಾಶ್ವತವಾದ ಶಾಂತಿ ಕೊಡುವಂಥ ಶಕ್ತಿ ಇಲ್ಲ.
ಅದು ಭಗವಂತ ಮಾತ್ರ ಕೊಡಬಲ್ಲ. ಆ ಭಗವಂತ ಯಾರು ಅಂತ ತಿಳ್ಕೊಳ್ಬೇಕಾಗತ್ತೆ. ಯಾವುದು ಶಾಶ್ವತವಾದಂಥ ಸಂತೋಷ ಅಂತ ತಿಳ್ಕೊಳ್ಳೋ ಪ್ರಯತ್ನದಲ್ಲಿ ಏಕಭಕ್ತಿ ಅಂತಂಬುದು ಗಟ್ಟಿ ಆಗ್ತದೆ. ಅಂದರೆ ನಮ್ಮ ಬಯಕೆ ಅಂತಂಬುದು ಕ್ಲಾರಿಟಿ ಇರಬೇಕು. ಆವಾಗ ದೇವರ ಮೇಲೆ ನಮಗೆ ಕ್ಲಾರಿಟಿ ಆಟೋಮೆಟಿಕ್ಕಾಗಿ ಬಂದ್ಬಿಡ್ತದೆ. ಇಲ್ಲಿ ಭಗವಂತನಲ್ಲಿ ಮನಸ್ಸಿಟ್ಟು ಏಕಭಕ್ತಿಯಿಂದ ಭಗವಂತನನ್ನು ಭಜಿಸಿದರೆ ಆಗ ತದ್ದಾಮಂ ಪರಮಂ ಮಮ, ಎಲ್ಲಿಂದ ಎಂದೂ ಮರಳಿ ಬರದೆ ಅಂತಹ ಶಾಶ್ವತವಾದಂಥ ಮೋಕ್ಷ ಪಡೀತಾರೆ. ಭಗವಂತನನ್ನು ಪ್ರೀತಿಸುವುದರಿಂದ ಯಥಾರ್ಥ ಜ್ಞಾನ ಸಿದ್ಧಿಯಾಗತ್ತೆ. ಇದರಿಂದ ಎಂದೂ ಕೂಡ ದುಃಖವಿಲ್ಲದಂಥ ಭಗವತ್ ಪ್ರಾಪ್ತಿ ರೂಪವಾದಂಥ ಮೋಕ್ಷವನ್ನು ಪಡೀಬೋದು ಅಂತ ಹೇಳ್ತಾರೆ. ಇಲ್ಲಿ ಕೆಲವರಿಗೆ ಒಂದು ಗೊಂದಲ ಆಗುವುದು, ದೇವರು ಯಾಕೆ ಹೊಗಳುವಿಕೆಯನ್ನು ಇಷ್ಟಪಡ್ತಾನೆ? ಆತ ಯಾಕೆ ತನ್ನನ್ನು ಹೊಗಳೋರನ್ನು ಮಾತ್ರವೇ ಉದ್ಧರಿಸ್ತಾನೆ, ಉಳಿದವ್ರನ್ನ ಯಾಕೆ ಉದ್ಧರಿಸೋದಿಲ್ಲ? ಯಾಕೆ ಅಂತಂದರೆ ಮಂತ್ರಗಳು ಅಂದರೆ ಮಂತ್ರಗಳಲ್ಲಿ ಹೊಗಳಿಕೆ, ಅಥವಾ ಭಗವಂತನನ್ನು ನಾವು ಸ್ತೋತ್ರ ಮಾಡ್ತೀವಲ್ಲ, ಗುಣಗಳನ್ನು ಧ್ಯಾನ ಮಾಡ್ತೀವಲ್ಲ, ಅಷ್ಟೋತ್ತರ ನಾಮಗಳು ಬರ್ತದೆ. ನೀನು ಅಂಥವನು, ನೀನು ಇಂಥವನು, ನೀ ಹೀಗಾಗಿದ್ದಿ ಹಾಗಾಗಿದ್ದಿ. ಪ್ರತಿಯೊಂದು ದೇವತೆಗಳಿಗೂ ಒಂದು ಅಷ್ಟೋತ್ತರಗಳಿದ್ದವ, ಅವರನ್ನು ಪ್ರೈಸ್ ಮಾಡುವಂಥ ಅದೆಲ್ಲ ಇದೆ. ಸೊ ಹಾಗಾಗಿ ಹೀಗೆ ಹೊಗಳಿಕೆ ಯಾಕೆ? ದೇವರನ್ನು ಆತ ರೀತಿ ಹೊಗಳಿದ್ರೇ ಯಾಕೆ? ನೀನು ಜ್ಞಾನಪ್ರದಾಯಕ, ನೀನು ಸರ್ವಾಂತರ್ಯಾಮಿ, ಸರ್ವಗತ, ಈ ರೀತಿ ಹೊಗಳಿದ್ರೇ ಆತ ನಮ್ಮನ್ನು ಕರುಣಿಸ್ತಾನೆಯೋ? ಯಾಕೆಂದರೆ ಲೌಕಿಕದಲ್ಲಷ್ಟೇ ನಾವು ಯಾರನ್ನು ಜಾಸ್ತಿ ಒಂದು ಕೆಲಸ ಆಗಬೇಕಾದ್ರೆ ತುಂಬ ಪ್ರೈಸ್ ಮಾಡ್ತೇವೆ. ಅವನು ನನ್ನಲ್ಲಿಂಥ ಗುಣ ಇದೆಯೋ ಅಂತೇಳಿ ಮೈ ಮರೆತು, ಆಹಾ ತುಂಬ ನಿನಗೇನಾಗಬೇಕಾಗಿದೆ, ನಿನಗೇನು ಕೇಳ್ರೆ ಹೇಳ್ಕೊ. ಯಾಕೆಂದ್ರೆ ರಾಜರಿದ್ದಿರಲ್ವ, ರಾಜರು ಅವ್ರನ್ನ ಹೊಗಳಿದ್ರೆ ಸಾಕು, ಏನಾದರೂ ಕೊಟ್ಟು ಬಿಡ್ತಾರೆ. ಸೊ ದೇವರು ಪ್ರೀತಿಸುವುದು ಹೊಗಳಿಕೆಯನ್ನಲ್ಲ, ಸತ್ಯವನ್ನು. ವಿಷ್ಣು ಸಹಸ್ರನಾಮದಲ್ಲಿ ಬರುವಂಥ 1000 ನಾಮದಲ್ಲಿ ದೇವರು ಅಂದರೆ ಏನು, ಆತನ ಮಹಾತ್ಮೆ ಏನು, ಎನ್ನುವಂಥ ಸತ್ಯ, ಎಟಮೊಲಾಜಿಕಲ್ ಮೀನಿಂಗ್ ಸತ್ಯ ಅಡಗಿದೆ. ಅದೆಲ್ಲ ಕೂಡ ಆ ಗುಣಗಳನ್ನು ಸ್ಮರಣೆ ಮಾಡ್ತಾ ನಮಗೆ ಭಗವಂತನ ಬಗ್ಗೆ ಮತ್ತಿಷ್ಟು ಭಕ್ತಿ ಮೂಡಲಿಕ್ಕೆ ಹೊತ್ತು ಭಗವಂತನನ್ನು ಹೊಗಳುವಂಥದ್ದಲ್ಲ. ಆದರೆ ಈಗ ಬೈಕೆಯನ್ನು ಇಟ್ಕೊಂಡು ಅದು ಈಡೇರಿಸಬೇಕು ಅಂತ ಭಗವಂತನ ಹತ್ರ ಹೋದರೆ ಅದು ಹೊಗಳಿಕೆ ಆಗ್ತದೆ. ಆದರೆ ಹೊಗಳಿಕೆಗೆಲ್ಲ ಕೂಡ ಭಗವಂತ ಕರುಣಿಸ್ತಾನೆ ಅಂತ ಹೇಳಿಕ್ಕೆ ಬರೋದಿಲ್ಲ. ಯಾವುದೋ ಒಂದು ಕಷ್ಟ ಬಂತು, ಕೋರ್ಟಲ್ಲಿ ಕೇಸ್ ಹಾಕಿದ್ದೇವೆ, ಆ ಕೇಸು ನಮ್ಮ ಪರ ಆಗಬೇಕು ಅಂದರೆ ನಾವೇನು ಮಾಡ್ತೇವೆ, ಪುರೋಹಿತರನ್ನ ಭೇಟಿ ಮಾಡ್ತೇವೆ. ಅವ್ರು ಇಂತಿಂಥ ಹೋಮ ಮಾಡಿದ್ರೆ ನಿಮಗೆ ಅನುಕೂಲ ಆಗ್ತದೆ, ಇಂತಿಂಥ ಪೂಜೆ ಮಾಡ್ತಾರೆ, ಭಗವಂತನನ್ನು ನೀನೇ ದಿಕ್ಕು, ನೀನೇ ಎಲ್ಲ ನೀನೇ ಅಂಥೇಳಿ ಪೂಜೆ ಮಾಡ್ತಾರೆ. ನಾವೇನು ಅಂದ್ಕೊಳ್ತೇವೆ, ಇದು ಮಾಡಿದ್ದಾನಾದ ಕಾರಣ ಇವನಿಗೆ ಜಯ ಆಗ್ತದೆ. ಅಪೋನೆಂಟ್ ಆ ಕಡೆ ಇರೋಣ, ಅವನು ಕಮ್ಮಿ ಇರ್ತಾನೆ, ಅವನು ಮಾಡ್ತಾನೆ, ಅವನು ಇನ್ನೂ ದೊಡ್ಡ ಜ್ಯೋತಿಷತ್ರ ಹೋಗಿ ಪೌರೋಹಿತರತ್ತಿ ಹೋಗಿ ಇನ್ನೂ ದೊಡ್ಡ ಹೋಮ ಮಾಡ್ತಾನೆ. ಅವನು ಇವನಿಗಿಂತಲೂ ಒಂದು 2-3 ವಾಕ್ಯಗಳು ಜಾಸ್ತಿ ಭಗವಂತನ ಹೊಗಳ್ತಾನೆ. ಈ ಭಗವಂತ ಯಾರನ್ನು ಕರುಣಿಸ್ಬೇಕು? ಇವನ ಪರ ಆಗಬೇಕು, ಅಪೋನೆಂಟ್ ಪರ ಆಗಬೇಕು. ಸತ್ಯ ಯಾರ ಕಡೆ ಇದೆಯೋ ಆ ಕಡೆ ಆಗ್ತಾನೆ. ನಾವು ಒಂದು ಸೈಡ್ ಆಲೋಚನೆ ಮಾಡ್ತೇವೆ, ಆ ಸೈಡ್ ಆಲೋಚನೆ ಮಾಡಲ್ಲ. ಯಾಕೆಂದರೆ ಅವನು ಕೂಡ ಏನು ಕಡಿಮೆ ಇಲ್ಲಲ್ವಾ, ಅವನು ಕೂಡ ಭಗವಂತನ ಯಥಾಶಕ್ತಿ ಪ್ರಾರ್ಥನೆ ಮಾಡ್ತಾನೆ. ನಮಗಿಂತಲೂ ಸ್ವಲ್ಪ ದುಡ್ಡು ಜಾಸ್ತಿ ಖರ್ಚು ಮಾಡ್ತಾನೆ, ನಮಗಿಂತಲೂ ಒಂದು ದೊಡ್ಡ ಜ್ಯೋತಿಷ್ ಹತ್ರ ಹೋಗ್ತಾನೆ, ಪೌರೋಹಿತರನ್ನು ಜಾಸ್ತಿ ಹೈರ್ ಮಾಡ್ಕೊಳ್ತಾನೆ. ಆವಾಗ ನಿಜವಾಗಿಯೂ ಒಂದು ಹೋಮ ಪೂಜೆಯಿಂದನೇ ಭಗವಂತ ಕರುಣಿಸೋದಾದರೆ, ಹೊಗಳಿಕೆಯಿಂದಲೂ ಭಗವಂತ ಕರುಣಿಸೋದಾದರೆ, ಯಾರು ಜಾಸ್ತಿ ಮಾಡ್ತಾರೆ ಅವ್ರ ಕಡೆ ಹೋಗ್ಬೇಕಲ್ವಾ? ಅವಾಗ ನಮಗೇನಾಗ್ತದೆ, ನಮ್ಮ ಪರ ಆಗೋದಿಲ್ಲ. ಸೊ ಆದರೆ ಭಗವಂತ ಯಾರು ಸತ್ಯವನ್ನು ತಿಳಿತಾರೋ ಅವರನ್ನು ಮಾತ್ರ ಪ್ರೀತಿಸ್ತಾನೆ. ಯಾರು ಪ್ರಾಮಾಣಿಕವಾಗಿರ್ತಾರೋ ಅವ್ರ ಕಡೆ ಹೋಗ್ತಾನೆ. ಇಬ್ಬರು ಒಂದೇ ರೀತಿಯಾದಂಥ ಮಾಡಿದರೆ ಭಗವಂತ ಏನು ಮಾಡಬೇಕು? ಡಿಸ್ಕ್ರಿಮಿನೇಷನ್ ಮಾಡೋಂಗಿಲ್ಲ. ಹಾಗೆ ಯಾರ ಕಡೆ ಸತ್ಯ ಇದೆಯೋ ಆ ಕಡೆ ಹೋಗ್ತಾನೆ. ನೀವು ಪೂಜೆ ಮಾಡಿದ್ರು ಅಷ್ಟೇ, ಪೂಜೆ ಮಾಡಿದ್ರೂ ಅಷ್ಟೇ. ನಾವು ಭಗವಂತನನ್ನು ಪ್ರಾರ್ಥನೆ ಮಾಡೋ ಧೈರ್ಯಕ್ಕೋಸ್ಕರ ಅಷ್ಟೇ. ಹಾಗಾಗಿ ಭಗವಂತ ಯಾರು ಸತ್ಯವನ್ನು ತಿಳಿತಾರೋ ಅವರನ್ನು ಪ್ರೀತಿಸ್ತಾನೆ. ಆತನಿಗೆ ವೈಯಕ್ತಿಕವಾದಂಥ ಇಷ್ಟಗಳು ಇರುವುದಿಲ್ಲ. ನಾವು ಕೊಡುವಂಥ, ಅಯ್ಯೋ ನಾವು ಏನು ಪೂಜೆ ಮಾಡಿದ್ರೂ ಏನು ಮಾಡಿದ್ರೂ ಕೂಡ ಭಗವಂತ ಕೊಟ್ಟದ್ದನ್ನೇ ಕೊಡ್ತೇವೆ. ಕೆರೆಯ ನೀರು ಕೆರೆಯ ಚೆಲ್ಲಿ ಹೋಮ ಮಾಡಿಸ್ತೇವೆ. ಹೋಮ ದ್ರವ್ಯಗಳು ತಯಾರು ಮಾಡಿದವರು ಯಾರು? ಸೃಷ್ಟಿ ಮಾಡಿದವರು ಯಾರು? ನಿನಗೆ ಆ ಹಣ ಬರಲಿಕ್ಕೆ ಬೇಕಾದಂಥ ಯೋಗ್ಯತೆಯನ್ನು ಅವಕಾಶವನ್ನು ಕೊಟ್ಟವರು ಯಾರು? ಭಗವಂತನೇ ಅಲ್ವಾ? ಸೊ ಭಗವಂತ ಇಷ್ಟಪಡುವುದು ಯಥಾರ್ಥ ಜ್ಞಾನವನ್ನು. ಯಥಾರ್ಥ ಜ್ಞಾನ ಭಕ್ತಿ ರೂಪದಲ್ಲಿದೆ. ನಿಜವಾದಂಥ ಭಕ್ತಿ ಯಥಾರ್ಥ ಜ್ಞಾನದಲ್ಲಿದೆ. ಯಥಾರ್ಥದ ಅರಿವು ಭಗವಂತನಿಗೆ ಇಷ್ಟ, ಮತ್ತು ಇದು ಮೋಕ್ಷವನ್ನು ತಲುಪಲು ಬೇಕಾದಂಥ ಅರ್ಹತೆ ಅಂತ ಹೇಳ್ತಾರೆ ಶಾಸ್ತ್ರಕಾರರು. ಆದ್ದರಿಂದ
ಭಗವಂತ ತನ್ನ ಹೊಗಳುವವರನ್ನು ಉದ್ಧರಿಸುವುದಿಲ್ಲ. ಆತ ಯಥಾರ್ಥವನ್ನು ತಿಳಿದವರನ್ನು ಉದ್ಧರಿಸ್ತಾನೆ ಮತ್ತು ಅರ್ಹತೆ ಉಳ್ಳವರನ್ನು ಮೋಕ್ಷ ಕರುಣಿಸ್ತಾನೆ. ಮತ್ತು ಹಾಗಾದರೆ ಇದೆಲ್ಲ ಯಾವುದು ಹೇಳೋದು ಬೇಕಾಗಿಲ್ವಾ? ನಿಜವಾಗೂ ಭಗವಂತನನ್ನು ಪ್ರೈಸ್ ಮಾಡೋದಾದರೆ ಬೇಕಾಗಿಲ್ಲ. ನಮ್ಮ ಮನಸ್ಸನ್ನು ಪ್ರೈಸ್ ಮಾಡಬೇಕಾದ್ರೆ, ನಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಭಗವಂತ ಅಂತ ಒಬ್ಬನಿದ್ದಾನೆ, ತಪ್ಪು ಕೆಲಸ ಮಾಡಬೇಡ, ಆತ ನಮ್ಮನ್ನು ಕಾಪಾಡ್ತಾನೆ ಅಂತಂಬೋ ಧೈರ್ಯ ಇದೆಲ್ಲ ಬರಬೇಕಾದ್ರೆ ನಾವು ಇದೆಲ್ಲ ಮಾಡ್ತೇವೆ, ಹೊಗಳಿಕೆ ಇದೆಲ್ಲ ಮಾಡ್ತೇವೆ. ಅದು ಭಗವಂತನನ್ನು ಪ್ರೈಸ್ ಮಾಡೋಕ್ಕೋಸ್ಕರ ಅಲ್ಲ, ನಮ್ಮ ಮನಸ್ಸನ್ನು ಪ್ಲೀಸ್ ಮಾಡೋದಕ್ಕೋಸ್ಕರ. ಹಾಗೆ ಮನಸ್ಸು ಯಾವಾಗ ಪ್ಲೀಸ್ ಆಗುತ್ತೋ ನಾವು ಪ್ರಾಮಾಣಿಕ ದಾರಿಯಲ್ಲೇ ನಡೀತೇವೆ. ಇಲ್ಲ ಇದೆಲ್ಲ ಏನೂ ಇಲ್ಲ, ಭಗವಂತ ಹೇಗಿದ್ರು ಹೊಗಳಿಕೆ ತೆಗಳಿಕೆ ಇದೆಲ್ಲ ಹಿಡಿಸ್ಕೊಳ್ಳೋದಿಲ್ಲ ಅಂತಂದರೆ ಪೂಜೆ ಗೀಜೆ ಮಾಡಿ ಉಪಯೋಗ ಇಲ್ಲ ಅಂತ ಆಯಿತು. ಪೂಜೆ ಬೇಡ, ಮತ್ತು ಮನಸ್ಸು ಏನು ಮಾಡ್ತದೆ? ಪೂಜೆ ಮಾಡಲಾರ್ದೆ ಬೇರೆ ಏನು ಮಾಡ್ತೇವೆ? ಯಾವುದೋ ಕ್ಷುದ್ರವಾದಂಥ ಯಾವುದೋ ಒಂದು ಕೆಲಸ ಮಾಡಬೇಕಾಗತ್ತೆ. ಆವಾಗ ಮನಸ್ಸು ಆ ಕಡೆ ಹೋಗ್ತದೆ, ನೆಮ್ಮದಿಯಿಂದ ಕೊಡ್ತದೆ. ಹಾಗಾಗಿ ನಮ್ಮ ನೆಮ್ಮದಿಗೋಸ್ಕರ ನಾವು ಮಾಡಬೇಕಾಗತ್ತೆ. ಅದು ಒಂದೊಂದು ಸಲ ನಮಗೆ ಅರಿವು ಇಲ್ಲದಾಗ ಭಗವಂತ ಇಂಥದ್ದು ಮಾಡ್ರೇ ಕರುಣಿಸ್ತಾನೆ ಅಂತಂಬುದು ಬರುತ್ತೆ. ಸೊ ಹಾಗಾಗಿ ಶಾಶ್ವತವಾದ ಫಲವನ್ನು ಕೊಡ್ತಕ್ಕಂಥ ಅಂತರ್ಯಾಮಿ ಆತನ ಉಪಾಸನೆಯಲ್ಲಿ ಗಟ್ಟಿಯಾಗಿ ಮೋಕ್ಷವನ್ನು ಪಡೆ ಅಂತ ಹೇಳ್ತಾನೆ ಕೃಷ್ಣ. ಇಲ್ಲಿ ಸಂದೇಶವನ್ನು ಕೊಡ್ತಾನೆ. ಭಗವಂತನನ್ನು ತಿಳಿಬೇಕು ಅಂತ ಭಕ್ತಿ ಮತ್ತು ಜ್ಞಾನ ಮಾರ್ಗದಲ್ಲಿ ಸಾಗಿದವರಿಗೂ ಕೂಡ ಭಗವಂತನನ್ನು ತಿಳಿಯುವುದು ಎಷ್ಟು ಕಷ್ಟ ಎನ್ನುವುದು ಕೃಷ್ಣ ಮುಂದೆ ವಿವರಣೆ ಮಾಡ್ತಾನೆ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮಬುದ್ಧಯಃ ಪರಂ ಭಾವಂ ಅಜಾನಂತಃ ಮಮ ಅವ್ಯಯಂ ಅನುತ್ತಮಂ. ಸಾಮಾನ್ಯವಾಗಿ ಭಗವಂತನ ಬಗ್ಗೆ ಸರಿಯಾದಂಥ ತಿಳುವಳಿಕೆ ಗಳಿಸುವುದು ತುಂಬ ಕಷ್ಟ. ಆದರೆ ತಪ್ಪನ್ನು ಗ್ರಹಿಸೋದು ತುಂಬ ಸುಲಭ. ಇಲ್ಲಿ ಕೃಷ್ಣ ಹೇಳ್ತಾನೆ, ನಾನು ವಸ್ತುತಃ ಅವ್ಯಕ್ತ ಅಂದರೆ ಅವ್ಯಕ್ತ ಅಂದರೆ ಏನು? ವ್ಯಕ್ತವಾಗದೇ ಇದೆ, ಕಾಣಿಸುವುದಿಲ್ಲ ಅಂತ ಅರ್ಥ ಇದೆ, ಆದರೆ ನಮಗೆ ಕಾಣಿಸೋದಿಲ್ಲ. ಜೀವ ವ್ಯಕ್ತ, ಆತ್ಮ ಕೂಡ ಅವ್ಯಕ್ತವೇ. ಆದರೆ ಆತ್ಮಕ್ಕೆ ಒಂದು ಶರೀರ, ಒಂದು ಉಪಾಧಿ, ಒಂದು ಶರೀರ ಅಂತ ಒಂದು ಬಂದರೆ ವ್ಯಕ್ತ ಆಗ್ತದೆ. ಜೀವ ವ್ಯಕ್ತ ಆಗುವುದು ಅದಕ್ಕೆ ಪಾಂಚಭೌತಿಕವಾದಂಥ ಶರೀರ ಬಂದಾಗ. ಆದ್ದರಿಂದ ಸ್ಥೂಲವಾದಂಥ ಶರೀರವುಳ್ಳದ್ದನ್ನು ವ್ಯಕ್ತ ಅಂತ ಕರೀತಾರೆ. ಭಗವಂತನಿಗೆ ಒಂದು ದಿನ ನಾಶವಾಗುವಂಥ ಪಾಂಚಭೌತಿಕ ಶರೀರ ಇಲ್ಲ, ಆತ ಸರ್ವದಾ ಅವ್ಯಕ್ತ. ಇಂತಹ ಅವ್ಯಕ್ತ ಭಗವಂತ ತನ್ನ ಅವತಾರದಲ್ಲಿ ತನ್ನ ಸ್ವಂತ ಇಚ್ಛೆಯಿಂದ ಒಂದು ರೂಪದಲ್ಲಿ ಎಲ್ಲರಿಗೂ ಕಾಣಿಸಿಕೊಳ್ತಾನೆ. ಶಾಸ್ತ್ರೀಯವಾಗಿ ಭಗವಂತನ ಸ್ವರೂಪದ ಅರಿವಿಲ್ಲದ ಅಂಥ ಜನ ತಮಗೆ ಕಾಣುವಂಥ ಅವತಾರ ರೂಪಿ ಭಗವಂತನಿಗೆ ತಮ್ಮಂತನೇ ಪಾಂಚಭೌತಿಕ ಶರೀರ ಇದೆ ಮತ್ತು ಭಗವಂತನ ಒಂದು ದಿನ ದೇಹತ್ಯಾಗ ಮಾಡ್ತಾನೆ ಅಂತ ತಿಳಿತಾರೆ. ನಮ್ಮ ಥರ ಭಗವಂತ ಶರೀರವನ್ನು ತ್ಯಾಗ ಮಾಡಿದರೂ ಕೂಡ ನಮ್ಮ ಥರ ಇಲ್ಲಿ ಹೋಗಬೇಕಾಗಿಲ್ಲ, ಆತ ನಮಗೋಸ್ಕರ ಬಂದವನು. ವ್ಯಕ್ತವಾದ, ಸ್ಥೂಲವಾದ, ನಶ್ವರವಾದ, ಪ್ರಾಕೃತವಾದಂಥ ಶರೀರ ಇಲ್ಲದ ಭಗವಂತನನ್ನು ಅಂತಹ ಸ್ಥೂಲವಾದ ಶರೀರದೊಳಗೆ ಬದ್ಧನಾಗಿರುವವನು ಎನ್ನುವ ಅರ್ಥದಲ್ಲಿ ಅವರು ತಿಳಿದುಕೊಳ್ತಾರೆ. ಹೀಗೆ ತಿಳಿದುಕೊಳ್ಳುವವರು ಬುದ್ಧಿಶೂನ್ಯರು ಅಂತ ಭಗವಂತ ಹೇಳ್ತಾನೆ. ನಾಹಂ ಪ್ರಕಾಶಃ ಸರ್ವಸ್ಯ ಯೋಗಮಾಯಾ ಸಮಾರುತಃ ಮೂಢೋಯಂ ನಾಭಿಜಾನಾತಿ ಲೋಕಃ ಮಾಂ ಅಜಂ ಅವ್ಯಯಂ ಅಂತ ಹೇಳ್ತಾನೆ. ಭಗವಂತ ಎಲ್ಲರಿಗೂ ಕಾಣಿಸಿಕೊಳ್ಳೋದಿಲ್ಲ. ಆತನ ಅನಂತ ಗುಣದ ಸ್ಪಷ್ಟ ಚಿತ್ರ ಯಾರಿಗೂ ಬರುವುದು ಸಾಧ್ಯವಿಲ್ಲ. ಮನುಷ್ಯನ ಚಿಂತನೆಗೆ ಒಂದು ಮಿತಿ ಇದೆ, ಆದರೆ ಭಗವಂತನ ಆ ಮಿತಿಯ ಒಳಗಿಲ್ಲ. ಆದ್ದರಿಂದ ನಮ್ಮ ಬುದ್ಧಿ ಆತನ ಅನಂತವಾದಂಥ ಜ್ಞಾನವನ್ನು, ಅನಂತವಾದಂಥ ಶಕ್ತಿಯನ್ನು, ಅನಂತವಾದಂಥ ರೂಪವನ್ನು ಗ್ರಹಿಸುವುದಕ್ಕಾಗುವುದಿಲ್ಲ. ನಾವು ಇಚ್ಛೆಪಟ್ಟಾಗ ಭಗವಂತ ಕಾಣುವುದಿಲ್ಲ, ಆದರೆ ಕಾಲ ಪರಿಪಕ್ವವಾದಾಗ ತನ್ನ ಇಚ್ಛೆಯಂತೆ ಭಗವಂತ ಜ್ಞಾನಾನಂದ ಸ್ವರೂಪವಾದಂಥ ಮನಸ್ಸು ಮತ್ತು ಜ್ಞಾನಾನಂದ ಸ್ವರೂಪವಾದಂಥ ಇಂದ್ರಿಯಗಳಿಗೆ ಯಥಾಶಕ್ತಿ ಗೋಚರವಾಗಬಲ್ಲ. ಈ ಲೋಕದಲ್ಲಿ ಅಜ್ಞಾನದ ಮೋಹಕ್ಕೆ ಒಳಗಾದಂಥ ಜೀವಜಾತ ಎಂದೂ ಕೂಡ ಭಗವಂತನ ಗ್ರಹಿಸೋದಕ್ಕಾಗೋದಿಲ್ಲ. ಜೀವನಿಗೂ ಮತ್ತು ಭಗವಂತನಿಗೂ ನಡುವೆ ಇರುವಂಥ ಅಜ್ಞಾನ ಎಂಬ ಮಾಯಾ ಪರದೆಯಿಂದಾಗಿ ಭಗವಂತ ನಮಗೆ ಕಾಣುವುದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಭಗವಂತ ಪಾಂಚಭೌತಿಕವಾಗಿ ಕಾಣಿಸಿಕೊಳ್ಳೋದು ತುಂಬ ವಿರಳ. ಅದು ಅವತಾರ ರೂಪದಲ್ಲಿ ಮಾತ್ರ ಸಾಧ್ಯ ಆಗ್ತದೆ. ಉಳಿದ ಸಮಯದಲ್ಲಿ ಭಗವಂತನನ್ನು ನೋಡುವುದಂದರೆ ಏನು?
ಜ್ಞಾನಾನಂದಮಯ ರೂಪದಿಂದ, ಅಂದರೆ ಜ್ಞಾನದಿಂದ ಭಗವಂತನನ್ನು ನೋಡಬೇಕಾದ್ದೆ. ನಮಗೆ ಜ್ಞಾನದಿಂದನೂ ನಮಗೆ ಅನುಭವ ಸಿಗುತ್ತೆ, ಕನಸಿನಲ್ಲೂ ನಮಗೆ ಅನುಭವ ಸಿಗೋದಿಲ್ವ? ಕನಸಿನಾಗಿ ನಮಗೆ ಎಲ್ಲರನ್ನೂ ಕಾಣ್ತೇವೆ, ಎಲ್ಲರ ಜೊತೆ ಅನುಭವವೂ ಸಿಗತ್ತೆ, ಆದರೆ ರಿಯಾಲಿಟಿಗಿರಲ್ಲ. ಜ್ಞಾನದಲ್ಲೂ ಅಷ್ಟೇ, ಒಂದು ವಿಷಯ ಹೊಳೆದಾಗ ಎಷ್ಟು ಆನಂದ ಆಗುತ್ತೆ ಅಂದರೆ ಅಷ್ಟು ಆನಂದ ಆಗ್ತದೆ. ಅದು ಭಗವಂತನದೇ ಸಾಧ್ಯ. ಎಷ್ಟೋ ಸಲ ಎಲ್ಲೋ ಒಂದು ಕಡೆ ದೊಡ್ಡ ಆಕ್ಸಿಡೆಂಟ್ ಆಯಿತು, ಒಂದು ಲಾರಿ ಕೆಳಗೆ ಬಿದ್ದ, 2 ಲಾರಿ ಟೈರ್ ಮಧ್ಯದಲ್ಲಿ ಹೋಗ್ಬಿಟ್ಟ, ಏನೂ ಆಗಲಿಲ್ಲ, ಹೊರಗೆ ಬರ್ತಾನೆ, ಎಷ್ಟು ಆನಂದ. ದುಃಖದ ನೆನಪೇ ಆನಂದ ಆಗ್ತದೆ, ನಾನು ಕೆಳಗೆ ಬಿದ್ದುಬಿಟ್ಟೆ ಆದರೂ ಏನೂ ಆಗಲಿಲ್ಲ, ಆ ಭಗವಂತ ರಕ್ಷಣೆ ಮಾಡಿದ, ಈ ಥರದ ಅನುಭವ ಆಗ್ತದೆ. ಜ್ಞಾನದಿಂದ ಅದಕ್ಕಿಂತಲೂ 100ರಷ್ಟು ಅನುಭವ ಆಗ್ತದೆ ಅಂತ ಹೇಳ್ತಾರೆ. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂತು ವೇದನ ಕಶ್ಚನ. ಜೀವ ಮತ್ತು ಭಗವಂತ ನಡುವಿನ ವ್ಯತ್ಯಾಸವನ್ನು ಬಹಳ ಸ್ಪಷ್ಟವಾಗಿ ವಿವರಿಸ್ತಾನೆ ಕೃಷ್ಣ ಇಲ್ಲಿ. ಹಿಂದೆ ಆಗಿ ಹೋದ ಭೂತಗಳು, ಈಗ ಇರುವ ಭೂತಗಳು ಮತ್ತು ಮುಂದೆ ಬರಲಿರುವಂಥ ಭೂತಗಳು, ಈ ಎಲ್ಲವನ್ನು ನಾನು ತಿಳಿದಿದ್ದೇನೆ. ಅಂದರೆ ಯಾರಿದ್ದಾರೆ, ಯಾರು ಹೋಗಿದ್ದಾರೆ, ಯಾರು ಬರ್ತಾರೆ, ಎಲ್ಲ ನನಗೆ ಗೊತ್ತಿದೆ. ಇಲ್ಲಿ ಭೂತ ಎನ್ನುವ ಪದಕ್ಕೆ ಅನೇಕ ಅರ್ಥಗಳಿದೆ. ಪಂಚಭೂತಗಳು, ಅದರಿಂದ ನಿರ್ಮಾಣವಾದಂಥ ಬ್ರಹ್ಮಾಂಡ, ಅದರಿಂದ ರೂಪುಗೊಂಡಂಥ ಸಮಸ್ತ ವಸ್ತುಗಳು ಮತ್ತು ಸಮಸ್ತ ಜೀವಜಾತಗಳು ಎಲ್ಲವೂ ಭೂತಗಳೇ. ಈ ಹಿಂದೆ ಸೃಷ್ಟಿಯಾದಂಥ ಅನಂತ ಬ್ರಹ್ಮಾಂಡ, ಈಗಿರುವಂಥ ಬ್ರಹ್ಮಾಂಡ, ಮುಂದೆ ಸೃಷ್ಟಿಯಾಗಿರುವಂಥ ಅನಂತ ಬ್ರಹ್ಮಾಂಡ, ಹಿಂದೆ ಇದ್ದಂಥ ಅನಂತ ಜೀವಜಾತಗಳು, ಈಗಿರುವಂಥ ಅನಂತ ಜೀವಜಾತಗಳು ಮತ್ತು ಮುಂದೆ ಸೃಷ್ಟಿಯಾಗಲಿರುವಂಥ ಅನಂತ ಜೀವಜಾತಗಳನ್ನು ತಿಳಿದವನು ಆ ಅನಂತ ಕೋಟಿ ಬ್ರಹ್ಮಾಂಡ ನಾಯಕನೇ ಭಗವಂತನೊಬ್ಬನೇ. ಕೃಷ್ಣ ಹೇಳ್ತಾನೆ, ಮಾಂತು ವೇದನ ಕಶ್ಚನ, ಅಂದರೆ ನನ್ನನ್ನು ಬಿಟ್ಟು ಇನ್ಯಾರೂ ಕೂಡ ಇದನ್ನು ಪೂರ್ಣವಾಗಿ ತಿಳಿದಿಲ್ಲ. ಭಗವಂತನನ್ನು ಪೂರ್ಣವಾಗಿ ತಿಳಿದವರೆಲ್ಲ ಇಲ್ಲ, ಹಾಗೂ ತಿಳಿಯೋದು ಸಾಧ್ಯವೂ ಇಲ್ಲ ಅಂತ ಹೇಳ್ತಾರೆ. ಆತ ಸ್ವತಂತ್ರ, ಪೂರ್ಣ ಮತ್ತು ನಿತ್ಯ ಸತ್ಯ. ಜೀವ ಅಪೂರ್ಣ, ಅಸ್ವತಂತ್ರ ಮತ್ತು ಅನಿತ್ಯ ಸತ್ಯ. ಸೊ ಭಗವಂತನನ್ನು ಪೂರ್ಣವಾಗಿ ತಿಳಿಯೋದು ಅಸಾಧ್ಯ, ಆದರೆ ತಮ್ಮ ಯಥಾಶಕ್ತಿ ತಿಳ್ಕೊಳ್ಬೋದು. ಎಲ್ಲರಿಗೂ ಯಾಕೆ ಸಾಧ್ಯ ಆಗೋದಿಲ್ಲ ತಿಳ್ಕೊಳ್ಳೋದಕ್ಕೆ ಎನ್ನುವುದ ಪ್ರಶ್ನೆ ಕೂಡ ಬರುತ್ತೆ. ಅದಕ್ಕೆ ಕೂಡ ಕೃಷ್ಣ ಒಂದು ಉತ್ತರವನ್ನು ಕೊಡ್ತಾನೆ. ಇಚ್ಛಾದ್ವೇಷ ಸಮುತ್ಥೇನ ದ್ವಂದ್ವ ಮೋಹೇನ ಭಾರತ ಸರ್ವಭೂತಾನಿ ಸಮ್ಮೋಹಂ ಸರ್ಗೇ ಯಾಂತಿ ಪರಂತಪ ಅಂತ ಹೇಳ್ತಾನೆ. ನಾವು ಹುಟ್ಟುವಾಗಲೇ ಹುಟ್ಟಿನ ಜೊತೆಗೆ ಇಚ್ಛಾದ್ವೇಷ ಸೇರಿಕೊಂಡು ಹುಡ್ತೇವೆ ಅಂತ ಹೇಳ್ತಾರೆ. ಶರೀರ ಅಂದರೆ ಸಂಸ್ಕಾರ, ಶರೀರ ಹೇಗೆ ಬೆಳೀತೋ ಆ ಸಂಸ್ಕಾರ ಕೂಡ ಬೆಳೀತಾ ಹೋಗುತ್ತೆ. ಇದರಿಂದ ದ್ವಂದ್ವ ಇರುವಂಥ ಗೊಂದಲ ಇದ್ದೇ ಇರುತ್ತೆ. ದ್ವಂದ್ವ ಅಂದರೆ ಏನು? ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದರಿಂದ ಸುಖ, ಯಾವುದರಿಂದ ದುಃಖ. ಇದು ಎಂದೂ ಕೂಡ ಗೊತ್ತಿಲ್ಲದೆ ದುಃಖವನ್ನೇ ಸುಖ ಅಂತ ತಿಳಿದು ಅದರ ಬೆನ್ನು ಹತ್ತಿ ಕೊನೆಗೆ ದುಃಖ ಬಂದಾಗ ಅಯ್ಯೋ ಅಂತ ಅಂತೀವಿ. ಸುಳ್ಳನ್ನೇ ಸತ್ಯ ಅಂತ ನಂಬುವುದು ಜ್ಞಾನ ಅಜ್ಞಾನದ ಗೊಂದಲ, ಸತ್ಯ ಅಸತ್ಯದ ಗೊಂದಲ. ಹೀಗೆ ದ್ವಂದ್ವ ಮೋಹಕ್ಕೆ ಒಳಗಾದವರನ್ನು ತಿಳಿಯೋದು, ತಿದ್ದುವುದು ತುಂಬ ಕಷ್ಟ. ಇಂಥವರನ್ನು ಯಾವುದು ಸತ್ಯ, ಯಾವುದು ಕರೆಕ್ಟು. ನೀವು ನೋಡಿ, ನಮಗೀಗೇ ನಾಳಿನ ದಿನ ಗ್ರಹಣ ಬರ್ತಾ ಇದೆ. ಗ್ರಹಣಕ್ಕೆ ಸಂಬಂಧಪಟ್ಟ ಎಷ್ಟೋ ಸಲಿಂದ ಚರ್ಚೆ ಮಾಡಿದರೂ ಕೂಡ ಪ್ರಶ್ನೆಗಳು ಅದೇ ಉಳ್ಕೊಂಡಿರ್ತವೆ, ಸೇಮ್ ಕ್ವಶನ್ಸ್ ಬರ್ತಾ ಇರುತ್ತೆ. ಯಾಕೆಂತಂದರೆ ಗೊಂದಲ, ಆ ಗೊಂದಲವನ್ನು ತಿದ್ದೋದು ತುಂಬ ಕಷ್ಟ. ಒಂದು ಉತ್ತರವನ್ನು ಕೊಟ್ಟ ತಕ್ಷಣ ಅದು ಪರಿಹಾರ ಆಗತ್ತೆ ಅಂತ ಅಂದುಕೊಳ್ಳೋದು ತುಂಬ ಕಷ್ಟ. ಆ ಕ್ಷಣಕ್ಕೆ ಪರಿಹಾರ ಆಗತ್ತೆ, ಮತ್ತು ಅದು ಗಟ್ಟಿಯಾಗಿ ನಿಲ್ಲುವುದಿಲ್ಲ. ಇದು ಬರಿಯ ಮೋಹ ಮಾತ್ರವಲ್ಲ, ಇದೊಂದು ಸಮ್ಮೋಹ ಅಂತ ಹೇಳ್ತಾರೆ. ನಾನು ಏನು ತಿಳಿದಿದ್ದೇನೆ ನಾನು, ಅದೇ ಸತ್ಯ ಎನ್ನುವಂಥ ಹಠ ಇರುತ್ತೆ. ತತ್ಕಾಲಕ್ಕೆ ಅದು ಸತ್ಯ ಅಂತ ಹೇಳಿರೋದು ಕರೆಕ್ಟ್ ಅನಿಸ್ಬೋದು, ಮತ್ತೆ ಇಲ್ಲ ನಾ ಮುಂಚೆ ನಂಬಿದ್ದೇನೆ ಅದೇ ಕರೆಕ್ಟು. ಇದನ್ನು ಏನಂತಾರೆ? ಮೋಹ ಅಲ್ಲ, ಸಮ್ಮೋಹ ಅಂತ ಹೇಳ್ತಾರೆ. ತನ್ನದೇ ಸರಿ ಎನ್ನುವಂಥ ಆಗ್ರಹ. ಇದರಿಂದ ಮನುಷ್ಯ ಸತ್ಯವನ್ನು ಅರಿಯದೆ ಅಜ್ಞಾನಿಯಾಗಿರ್ತಾನೆ. ಎಷ್ಟನ್ನು ನೀವು ಹೇಳಿ ಮತ್ತೆ ಮಾಮೂಲು ಪೋಸ್ಟಿಗೆ ಬರ್ತಾನೆ ಅವನು. ಯಾಕಂದರೆ ಇದು ಒಳಗಿರುವಂಥ ಒಂದು ಹಠ. ಅದನ್ನು ತಾನು ಏನು ಎಷ್ಟು ಸತ್ಯಾಂಶ ಗೊತ್ತಿದ್ರೂ ಕೂಡ
ತನ್ನ ಅನುಭವಕ್ಕೆ ಬಂದಿದ್ದೇ ಸತ್ಯ ಅಂತಂತ ತಿಳ್ಕೊಳ್ಳುವಂಥ ಒಂದು ಮೂಢತನ. ಹೀಗೆ ಅಜ್ಞಾನದಿಂದ ಮೋಹ, ಮೋಹದಿಂದ ಸಮ್ಮೋಹ. 2ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಲ್ಲ, ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ಯೇಷೋಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಕ್ರೋಧೋಭಿಜಾಯತೆ ಕ್ರೋಧಾದ್ಭವತಿ ಸಮ್ಮೋಹ. ಕೋಪದಿಂದ ಸಮ್ಮೋಹ ಬರುತ್ತೆ, ಅಹಂಕಾರ. ನಂದೇ ಕರೆಕ್ಟ್, ಬೇರೆಯವ್ರದ್ದು ಯಾಕೆ ಕರೆಕ್ಟ್ ಆಗುತ್ತೆ? ಸಮ್ಮೋಹ ಸ್ಮೃತಿ ವಿಭ್ರಮ. ಒಂದು ಸಲ ಸಮ್ಮೋಹಕ್ಕೊಳಗಾದರೆ ಮತ್ತೆ ಅವನನ್ನು ತಿದ್ದೋದು ತುಂಬ ಕಷ್ಟ. ಎಷ್ಟೇ ಹೇಳಲಿ ಅದು ಯಾಕಾಗಬೇಕ್ರಿ, ಇದು ಯಾಕೆ ಆಗಬಾರ್ದು ಅಂತ ಹೇಳ್ತಾನೆ. ಹಾಗೆ ಸೊ ಗೊತ್ತಿಲ್ಲದೇ ಇರುವುದನ್ನು ತಿಳಿದುಕೊಳ್ಳಲು ಪ್ರಯತ್ನಿಸದೆ ಆ ಥರ ಇದ್ದಾಗ ಅದರಿಂದ ವಿಪರೀತ ಜ್ಞಾನ, ನಂತರ ನಾನು ನಂಬಿದ್ದೇ ಸರಿ ಎನ್ನುವಂಥ ಆಗ್ರಹ ಶುರು ಆಗುತ್ತೆ. ತಿಳಿದುಕೊಳ್ಳೋ ಪ್ರಯತ್ನ ಮಾಡಬೇಕು. ಅಹಂಕಾರ ಬಂದ ಮೇಲೆ ನನಗೆ ಎಲ್ಲ ಗೊತ್ತು ಅಂತಂದಮೇಲೆ ಮತ್ತೆ ಇನ್ನು ತಿಳಿದುಕೊಳ್ಳೋದೇನಿದೆ? ವಿದ್ಯಾರ್ಥಿ ಅಂದರೆ ಏನು? ವಿದ್ಯಾ ಅಂದರೆ ವಿತ್ ಅಂತಂದರೆ ನನಗೆ ಗೊತ್ತಿಲ್ಲದನ್ನು ತಿಳ್ಕೊಳ್ಳೋದು ಅಂತ ಅರ್ಥ. ಏನನ್ನದು ಅದು ವಿದ್ಯಾರ್ಥಿ ದಶೆ ಅಂದರೆ ಗೊತ್ತಿಲ್ಲದ್ದು ತಿಳ್ಕೊಳ್ಳೋವಂಥವನು ಅಂತ. ನನಗೆಲ್ಲ ಗೊತ್ತು ಅಂತಂದರೆ ಇನ್ನು ತಿಳ್ಕೊಳ್ಳೋಕ್ಕೇನಿದೆ? ಇನ್ನೇನೂ ಇಲ್ಲ, ಪ್ರಯತ್ನ ಮಾಡಲಿಕ್ಕೆ ಹೋಗೋದಿಲ್ಲ. ನಾನು ನಂಬಿದ್ದೇ ಸರಿ ಏನು ಅಂತ ಆಗ್ರಹ ಶುರುವಾಗುತ್ತೆ. ಇದು ಸಾಮಾನ್ಯವಾಗಿ ನಾವು ಕಾಣುವಂಥ ಮನುಷ್ಯನ ದೌರ್ಬಲ್ಯ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ದಡ್ಡನೂ ಕೂಡ ತಾನು ಎಲ್ಲರಿಗಿಂತ ಬುದ್ಧಿವಂತ ಅಂತ ತಿಳಿದಿರ್ತಾನೆ. ಆದ್ದರಿಂದ ಇಡೀ ಜಗತ್ತಿನ ವ್ಯವಹಾರವನ್ನು ತನ್ನ ಬುದ್ಧಿಯ ಮಾನದಂಡದಿಂದ ತಿಳ್ಕೊಂಡು ದಾರಿ ತಪ್ತಾನೆ. ತನ್ನ ಬುದ್ಧಿಯಿಂದನೇ ಕಂಪೇರ್ ಮಾಡ್ತಾನೆ, ಅದರಿಂದನೇ ಮೆಷರ್ ಮಾಡಿ ದಾರಿ ತಪ್ತಾನೆ. ಇದನ್ನು ಮಹಾಭಾರತದಲ್ಲಿ ಹೀಗೆ ಹೇಳ್ತಾರೆ, ಸರ್ವೋಹಿ ಮನ್ಯತೆ ಲೋಕ ಆತ್ಮಾನಾಂ ಬುದ್ಧಿಮತ್ತರಂ ಅಂತ. ತಾನು ಬುದ್ಧಿವಂತ, ನನ್ನ ತೀರ್ಮಾನವೇ ಸರಿ, ಉಳಿದವರಿಗೆ ನನ್ನಷ್ಟು ತಿಳುವಳಿಕೆಯೂ ಇಲ್ಲ ಅನ್ನುವಂಥ ತಪ್ಪು ಕಲ್ಪನೆಯಿಂದ ಮನುಷ್ಯ ಸಮೂಹದ ಕಡೆ ಸಾಗುತ್ತಾನೆ. ಈ ಅಪಾಯದಿಂದ ಯಾರು ಹೇಗೆ ಪಾರಾಗ್ತಾರೆ ಎನ್ನುವುದನ್ನು ಕೂಡ ಕೃಷ್ಣ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ಯೇಷಾಂ ತ್ವಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ ತೇ ದ್ವಂದ್ವ ಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢವ್ರತಾ ಅಂತ ಹೇಳ್ತಾರೆ. ಹಿಂದಿನ ಶ್ಲೋಕದಲ್ಲಿ ಕೃಷ್ಣ ದ್ವಂದ್ವ ಮೋಹದ ಬಗ್ಗೆ ಹೇಳಿದ. ಇದಕ್ಕೆ ಮೂಲಭೂತವಾಗಿ 2 ಕಾರಣ ಅಂತ ಹೇಳ್ತಾರೆ. ಒಂದು, ಜೀವ ಸ್ವರೂಪ, ಅವನ ಸಂಸ್ಕಾರ ಏನಿರುತ್ತೆ ಅದು ಹಾಗೇ ಇರುತ್ತೆ. ಅದಕ್ಕೆ ದುರ್ಯೋಧನ, ಶಕುನಿಗಳು ಉದಾಹರಣೆ, ಅವರು ಆಲೋಚನೆ ಮಾಡೋ ರೀತಿಯೇ ಹಾಗೆ, ಬುದ್ಧಿಯೇ ಹಾಗಿರುತ್ತೆ. ಇನ್ನೊಂದು, ಒಳ್ಳೆಯನಾಗೇ ಇರ್ತಾನೆ, ಪ್ರಾರಬ್ಧ ಕರ್ಮದಿಂದ ಏನೋ ಕಷ್ಟದಲ್ಲಿ ಬಂದಿರ್ತಾರೆ. ಪ್ರಾರಬ್ಧ ಕರ್ಮ, ನೀವು ಅಜಾಮಿಳೋಪಾಖ್ಯಾನ ಕೇಳ್ಬೋದು, ಪಿಂಗಳಿ ಕೇಳ್ಬೋದು. ಪಿಂಗಳಿ ಕಥೆ ನಿಮಗೆ ಮೋಕ್ಷಧರ್ಮ ಪರ್ವದಲ್ಲಿ ಬಂದಿದೆ. ಏನೋ ಪ್ರಾರಬ್ಧದಿಂದ ಅವರು ದ್ವಂದ್ವ ಇದಕ್ಕೆ ಸಿಗಾಕ್ಕೊಳ್ತಾರೆ. ಅಂಥವ್ರನ್ನ ತಿದ್ದಲಿಕ್ಕೆ ಸಾಧ್ಯ ಆಗತ್ತೆ. ಆದರೆ ಸ್ವರೂಪತಃ ಸಂಸ್ಕಾರದಲ್ಲೇ ಆ ರೀತಿ ಇದ್ದರೆ ತಿದ್ದಲಿಕ್ಕೆ ಆಗೋದಿಲ್ಲ. ಒಬ್ಬ ವ್ಯಕ್ತಿ ಇದ್ದಾನೆ, ತುಂಬ ದಡ್ಡ ಇದ್ದಾನೆ, ಅಸಲು ಟೀಚರ್ ಹೇಳಿದ್ದನ್ನು ಯಾವುದನ್ನೂ ಮಾಡೋದಿಲ್ಲ. ಅಂಥವರನ್ನು ತಿದ್ದಲಿಕ್ಕೆ ಟೀಚರ್ ಕೈಯಲ್ಲೂ ಆಗಲ್ಲ. ನೋಡ್ತಾನೆ ಇನ್ನು ಅವರನ್ನು ಬಿಟ್ಟೇ ಬಿಡ್ತಾನೆ. ಲಾಸ್ಟ್ ಬೆಂಚರ್ಸ್ ಅಂತ ಅವ್ರ ಸುದ್ದಿಗೆ ಹೋಗೋದಿಲ್ಲ. ಆದರೆ ಒಬ್ಬ ಒಳ್ಳೆ ಹುಡುಗ ಇರ್ತಾನೆ. ಆದರೆ ಈ ಹುಡುಗ ತುಂಬ ಜಾಣೆ, ಚೆನ್ನಾಗಿ ಟೀಚರ್ ಹೇಳಿದ್ದನ್ನೆಲ್ಲ ಮಾಡ್ತಿದ್ದ. ಆದರೆ ಯಾವಾಗೋ ಒಂದು ಪ್ರಲೋಭಕ್ಕೊಳಗಾಗಿ ಬ್ಯಾಕ್ ಬೆಂಚರ್ಸ್ ಅವರ ಸಹವಾಸದಿಂದಲೋ ಅಥವಾ ಏನೋ ಒಂದು ಪ್ರಲೋಭದಿಂದಲೋ ಅವನು ಕೂಡ ಸ್ವಲ್ಪ ದಿನ ಅವ್ರ ಥರ ಕಾಣಿಸಿಕೊಳ್ತಾನೆ. ಟೀಚರ್ ಬರ್ತಾನೆ, ನೀ ಒಳ್ಳೆ ಹುಡುಗ ಇದ್ದೀಯ, ಅವ್ರ ಜೊತೆ ಸಹವಾಸ ಮಾಡಿ ಯಾಕೆ ಕೇಳ್ತಿ, ಒಳ್ಳೆ ಮಾರ್ಕ್ಸ್ ತೊಗೊಳ್ತಾ ಇದ್ದಿ, ಈಗೇನೆಲ್ಲ 0 ಬರ್ತಾ ಇದೆ, ನೀನನ್ನು ಬದಲಾವಣೆ ಮಾಡಿಕೊಳ್ಬೇಕು. ಅವನನ್ನು ದಿದ್ದಲಿಕ್ಕೆ ಅವಕಾಶ ಇದೆ. ಪ್ರಾರಬ್ಧ ಕರ್ಮದಿಂದ ಏನಾದರೂ ತೊಂದರೆ ಆದಂಥವರಿಗೆ ದಿದ್ದಬಹುದು. ಜೀವ ಸ್ವರೂಪವೇ ಅಂಥದ್ದಾದರೆ ಯಾವ ದೇವರು ಇಲ್ಲ, ಏನೂ ಇಲ್ಲರಿ, ಇದೆಲ್ಲ ಸುಮ್ಮನೆ ನಾಟಕ, ಈ ಪ್ರವಚನ ಎಲ್ಲ ಕೂಡ ಟೈಮ್ ಪಾಸಿಂಗ್ ಮಾಡುವಂಥದ್ದು ಅಂತಂದರೆ ಅವನನ್ನು ದಿದ್ದಲಿಕ್ಕೆ ಆಗೋದಿಲ್ಲ. ಏನೋ ಟೈಮ್ ಇಲ್ಲ ರೀ, ಕಷ್ಟ, ಜೀವನ ನಡೆಸಬೇಕಲ್ಲ, ಅದಕ್ಕೆ ನಾವೇನು ಆ ಥರ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಅಂಥವನಿಗೆ ಆ ಕಷ್ಟದಿಂದ ಹೊರಗೆ ಬಂದಾಗ ಅವನಿಗೆ ರಿಯಲೈಸ್ ಆಗ್ತದೆ. ಹಾಗೆ ಹೇಳ್ತಾರೆ. ಆದರೆ ಯಾವುದೋ ಕಾರಣದಿಂದ ಕೆಟ್ಟ ದಾರಿಯಲ್ಲಿ ಸಾಗುವಂಥ ಸಾತ್ವಿಕ ಜೀವಕ್ಕೂ ಜ್ಞಾನ ಮಾರ್ಗ ಇದೆ. ಯಾವುದೋ ಒಂದು ದುರಂತದಿಂದ ಕೆಲವೊಮ್ಮೆ ಅಪರೋಕ್ಷ ಜ್ಞಾನಿಗಳಿಗೂ ಕೂಡ ಅವರು ಕೂಡ ತಪ್ಪು ಹಾದಿ ಹಿಡಿತಾರೆ. ಇಂಥವರ ಪಾಪಕರ್ಮ ತೊಳೆದು ಹೋಗುವಂತ ತನಕ ಅವರ ಸರಿದಾರಿಗೆ ಬರುವುದಿಲ್ಲ. ನಿಮಗೆ ಉದಾಹರಣೆ ಅಂತಂದರೆ ಅಜಾಮಿಳೋಪಾಖ್ಯಾನವೇ. ಅಜಾಮಿಳೋಪಾಖ್ಯಾನ ನಮಗೆಲ್ಲರಿಗೂ ಗೊತ್ತಿದೆ, ಅದೇನು ದೊಡ್ಡ ವಿಷಯ ಅಲ್ಲ. ಆದರೆ ಭಿನ್ನವಾಗಿ ಒಬ್ಬೊಬ್ಬರು ಒಂದೊಂದು ಶೈಲಿಯಲ್ಲಿ ಹೇಳ್ತಾರೆ. ಲಾಜಿಕ್ ಅಷ್ಟು ಕೂಡಲ್ಲ.
ನಿಜವಾಗಿ ಹೇಳಬೇಕಾದ್ರೆ ಅಜಾಮಿಳ ಅಂತಂಬೋನು ಒಂದು ವೈದಿಕ ಬ್ರಾಹ್ಮಣ, ಶಾಸ್ತ್ರೋಕ್ತವಾದಂಥ ಶಾಸ್ತ್ರಾಧ್ಯಯನ ಮಾಡುವಂಥ, ಉಪಾಸನೆ ಮಾಡುವಂಥ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದವನು. ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದವ್ರಿಗೆ ಒಂದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಅವರು ಮಕ್ಕಳ ಇಷ್ಟಗಳ ಇದೆಯೋ ಇಲ್ವೋ ಅಂತ ಗುರ್ತಿಸೋದಿಲ್ಲ. ಬಲವಂತವಾಗಿ ನಾನಿದ್ದಂಗೆ ನಮ್ಮ ಅಪ್ಪ ಆಗಬೇಕು, ನನ್ನ ಮಗ ಆಗಬೇಕು. ತಂದೆ ಎಲ್ಲ ಉಪಾಸನೆಗಳನ್ನು ಜ್ಞಾನದಿಂದ ತಿಳ್ಕೊಂಡು ಮಾಡ್ತಾನೆ. ಮಗ ಅದೇನು ಗೊತ್ತಿರ್ಕೊಂಡು ನೀನು ಮಾಡಲೇಬೇಕು, ನೀನು ಬೆಳಗ್ಗೆ ಇಷ್ಟು ಗಂಟೆಗೆ ಹೇಳಬೇಕು, ಪ್ರಾಣಾಯಾಮ ಮಾಡಬೇಕು, ಸಂಧ್ಯಾ ವಂದನೆ ಮಾಡಬೇಕು. ಅವನಿಗೆ ಅದರಿಂದ ಇಂಟ್ರೆಸ್ಟೂ ಇರಲ್ಲ. ಒತ್ತಾಯದಿಂದ, ಬಲವಂತದಿಂದ ಮಾಡ್ತಾನೆ. ಸೊ ಬಲವಂತದಿಂದ ಕಂಟ್ರೋಲ್ ಮಾಡಿಕೊಂಡಾಗ ತೊಂದರೆ ಆಗ್ತದೆ ಮುಂದೆ. ಎಲ್ಲ ಹುಡುಗರಂತೆ ಇವನು ಆಟ ಆಡ್ಕೊಳ್ಳಿಕ್ಕಿಲ್ಲ, ಎಲ್ಲರ ತಿನ್ನಂತೆ ಇವನು ತಿನ್ನಲಿಕ್ಕಿಲ್ಲ, ಎಲ್ಲರ ಫ್ರೀಯಾಗಿ ಸ್ವಚ್ಛಂದವಾಗಿ ಫ್ರೀ ಇದ್ದಂಗೆ ಇವನಿಗೆ ಫ್ರೀನೆಸ್ ಇರಲ್ಲ. ಬರೀ ಇಂಥದ್ದೇ ಮಾಡಬೇಕು, ಇದನ್ನು ಮಾಡಿ ಅಪಚಾರ, ಈ ರೀತಿಯಾದಂಥ ಒಂದು ವಾತಾವರಣದಲ್ಲಿ ಬೆಳೆದಂಥ ವ್ಯಕ್ತಿ. ಮದುವೆ ಆಗತ್ತೆ. ಮದುವೆ ಆದರೆ ಕೂಡ ಏನಂತಂದರೆ ನಿತ್ಯಾನುಷ್ಠಾನ. ಅವನಿಗೆ ಹೆಂಡತಿ ಜೊತೆ ಸಂತೋಷವಾಗಿ ಏಕಾಂತದಲ್ಲಿ ಇರ್ಲಿಕ್ಕೂ ಕೂಡ ಇಲ್ಲ. ಯಾಕೆಂದರೆ ತಂದೆ ಏನಾದರೂ ಅಂತಾರೇನೋ, ಸಮಾಜ ಏನಾದರೂ ಅಂತಾರೇನೋ, ಈ ರೀತಿಯಾದಂಥ ಒಂದು ವಾತಾವರಣದಲ್ಲಿ, ವೈದಿಕ ವಾತಾವರಣದಲ್ಲಿ ಬೆಳೆದಿದ್ದ ಅವನಿಗೆ ಫ್ರೀಡಮ್ ಇಲ್ಲ ಅಷ್ಟೇ. ಆದರೆ ಒಂದು ದಿನ ಹಣ್ಣು ಹಂಪಲಗಳನ್ನು ತರಲಿಕ್ಕೆ ಕಾಡಿಗೆ ಹೋಗ್ತಾನೆ. ಅಲ್ಲಿ ಸ್ವಚ್ಛಂದವಾಗಿ ವಿಹಾರ ಮಾಡ್ತಾ ಇರುವಂಥ ಇಬ್ಬರು ಲವ್ವರ್ಸನ್ನು ನೋಡುತ್ತಾನೆ. ಅವನಿಗೆ ಎಷ್ಟು ಫ್ರೀಡಮ್ ಇದೆ ಇವರಿಗೆ, ಇಂಥ ಫ್ರೀಡಮ್ ನನಗೆ ಇಲ್ವಲ್ಲ, ಇಷ್ಟೆಲ್ಲ ಆಚಾರ ವಿಚಾರ ಎಲ್ಲವನ್ನೂ ತಿಳ್ಕೊಂಡ್ರೂ ಕೂಡ ಈ ಸಂತೋಷ ನನಗಿಲ್ವಲ್ಲ ಅಂಥೇಳಿ ಎಲ್ಲವನ್ನು ಬಿಟ್ಟ ಆ ಹೆಣ್ಣು ಹಿಂದೆ ಹೋದ. ಅದು ಚೆನ್ನಾಗನಿಸಿತು, ಆ ಸುಖವನ್ನು ಪಡೆದ. ಅಯ್ಯೋ ಆನಂದ, ಯಾಕೆಂದರೆ ಇಷ್ಟುವರೆಗೂ ನಾನು ಈ ಸುಖ ಪಟ್ಟಿಲ್ಲಲ್ಲ. ಹಳ್ಳಿಯಲ್ಲಿದ್ದವನು ಒಂದೇ ಸಲ ಸಿಟಿಗೆ ಬಂದಾಗ ಯಾವ ರೀತಿ ಫೀಲ್ ಆಗ್ತಾನೋ ಹಾಗೆ ಅವನು ಇದ್ದಕ್ಕಿದ್ದಂಗೆ ಆ ಹುಡುಗಿ ಕೊಡುವಂಥ ಸುಖವನ್ನು ನೋಡಿದರೆ ಅವನಿಗೆ ದಿಗ್ಭ್ರಮೆ ಆಗಿಬಿಡ್ತದೆ. ಇದೇ ಸರ್ವಸ್ವ, ನನಗೆ ಇದೇ ಬೇಕು ಅಂತ ಎಲ್ಲವನ್ನು ಹೆಂಡತಿಯನ್ನು ಬಿಟ್ಟ, ಅವಳನ್ನೇ ಮದುವೆ ಮಾಡಿಕೊಂಡ. ಅವಳ ಜೊತೆ ಸುಮಾರು ವರ್ಷ, 88 ವರ್ಷ ಅವಳ ಜೊತೆಗೇ ಇದ್ದ, ಮಕ್ಕಳನ್ನು ಹಡ್ದ. ಆಮೇಲೆ ವೃದ್ಧಾಪ್ಯ ಬಂತು. ವೃದ್ಧಾಪ್ಯ ಬಂದಾಗ ಕೂಡ ಅವನಿಗೇನು ರಿಯಲೈಸ್ ಏನಾಗಿಲ್ಲ. ಶಾಸ್ತ್ರಕಾರರು ರಿಯಲೈಸ್ ಆಗಿದೆ ಅಂತಂತ ಹೇಳ್ತಾರೆ. ರಿಯಲೈಸ್ ಏನಾಗಿಲ್ಲ. 88 ವರ್ಷದ ನಂತರ ಮಲಗಿಬಿಟ್ಟಿದ್ದಾನೆ, ವಯಸ್ಸಾಗಿದೆ. ಮಲಗಿದಾಗ ಕನಸು ಬರುತ್ತೆ. ಇದು ಆ್ಯಕ್ಚುಲಿ ರಿಯಲ್ ಆಗಿದೆ ಅಂತ ಹೇಳ್ತಾರೆ. ಇದು ಆ್ಯಕ್ಚುಲಿ ಕನಸದು. ಕನಸನ್ನೇ ರಿಯಲ್ ಆಗಿ ವರ್ಣನೆ ಮಾಡ್ತಾರೆ. ಕೆಲವೊಮ್ಮೆ ಮುಪ್ಪಿನ ಹಂತದಲ್ಲಿ ಬಂದಾಗ ಕೂಡ ಹೇಳ್ತಾರೆ, ಯಾರೋ ಕಾಣ್ತಾ ಇದ್ದಾರೆ, ಅಲ್ಲಿದ್ದಾರೆ ನೋಡಿ, ನಾನು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ ಅಂತಂದು ಕೆಲವೊಂದು ಜನ ಮಾತಾಡ್ತಾ ಇರ್ತಾರೆ ಹುಚ್ಚುಚ್ಚಾಗಿ. ಅವರಿಗೆ ಅದು ಆಗ್ತಾ ಇರುತ್ತೆ. ಅವರಿಗೆ ಭ್ರಮೆ, ಒಂದು ಕಾನ್ಷಿಯಸ್ಸಲ್ಲಿ, ಮನಸ್ಸಿನಲ್ಲಿ ಆ ರೀತಿ ಅವ್ರು ಕಾಣ್ತಾ ಇರುತ್ತೆ. ಅವರಿಗೆ ಹಾಲೋಜಿನೇಷನ್ ಅಂತಾರೆ, ಇಲ್ಲದ್ದು ಇದ್ದಂಗೆ ಕಾಣೋದು. ನಮಗೆ ಆ ರೋಗದ ಬಗ್ಗೆ ಗೊತ್ತಿದೆಲ್ಲ, ಯಾರೂ ಇರಲ್ಲ ಆದರೆ ಇದ್ದಂಗೆ ಕಾಣೋದು. ಅವ್ರು ಕೂಡ ಮಾತಾಡ್ತಾ ಇರ್ತಾರೆ ಅವರು. ಆ ರೀತಿ ಈ ಸ್ಥಿತಿ ಆಗಿಲ್ಲ ಅವನಿಗೆ. ಅವನಿಗೆ ಆಗಿದ್ದು ಕನಸಿನಲ್ಲಿ ಒಂದು ಸಂಭಾಷಣೆ ನಡೆದಿತ್ತು. ಮಲಗಿದ್ದಾನೆ, ಸಾವಿನ ಹತ್ತು ಬಂದಿದೆ, ಯಮ ಭಟ್ರು ಬರ್ತಾರೆ ಕರ್ಕೊಂಡು ಹೋಗ್ಲಿಕ್ಕೆ. ಆಮೇಲೆ ವಿಷ್ಣು ಭಟ್ರು ಬರ್ತಾರೆ, ನೀವು ಯಾಕೆ ಅವ್ರನ್ನ ಕರ್ಕೊಂಡು ಹೋಗ್ತೀರಿ, ನಾವು ಕರ್ಕೊಂಡು ಹೋಗಬೇಕು ಅಂತ. ಇಲ್ಲ, ಇವನು ಮಾಡಬಾರ್ದು ಪಾಪನ ಮಾಡಿದ್ದಾನೆ, ಅದಕ್ಕೆ ನಾವು ಕರ್ಕೊಂಡು ಹೋಗಬೇಕು. ಹೌದಾ? ಇವ್ರು ಹೇಳ್ತಾರೆ, ಅವನು ಭಗವಂತನನ್ನು ಪ್ರಾರ್ಥನೆ ಮಾಡಿ, ಇಲ್ಲ ಅವನು ಮಗನನ್ನು ಕರೆದಿದ್ದವನು, ನಾರಾಯಣ ಅಂತ ದೇವ್ರನಲ್ಲಿ ಕರೆದ. ನಮ್ಮ ನೋಡಿ ಭಯ ಆಗಿ ಮಗನ ಕರಿತಾ ಇದ್ದಾನೆ ಅವನು. ಆದರೆ ಮಗನ ಕರೆದ್ರೂ ಕೂಡ ದೇವರು ಹೆಸರು ಇಡಬೇಕು ಅಂತಂಬ ಪ್ರಜ್ಞೆ ಅವನಿಗಿದಲ್ವ, ಅದು ಸ್ಮರಣ ಮಾಡಿದಂಗೆ ಅಲ್ವಾ ಅಂತೇಳಿ ಆ ಕಾನ್ವರ್ಸೇಷನೆಲ್ಲ ದೊಡ್ಡದಿದೆ. ಆ ಕಾನ್ವರ್ಸೇಷನೆಲ್ಲ ಕೂಡ ಇವನು ಕನಸಲ್ಲೇ ಕಾಣೋದಷ್ಟೇ. ಕನಸೆಲ್ಲ ಬೆಳಗ್ಗೆದ್ದ ಏನೂ ಇಲ್ಲ. ಪಶ್ಚಾತ್ತಾಪ ಆಯಿತು ಅವನಿಗೆ. ಪಶ್ಚಾತ್ತಾಪಕ್ಕಿಂತ ಶ್ರೇಷ್ಠವಾದಂಥ ಪ್ರಾಯಶ್ಚಿತ ಇನ್ನೊಂದಿಲ್ಲ. ಎಂತಹ ಪಾತಕ ಕೂಡ ಪಶ್ಚಾತ್ತಾಪದಿಂದ ತಿದ್ದಬಹುದು. ಪ್ರಾಯಶ್ಚಿತ ಅಂತಂದರೆ ಒಂದು ದೊಡ್ಡ ತಪ್ಪು ಮಾಡಿದ ಮೇಲೆ ಇನ್ನು ಮೇಲೆ ಈ ತಪ್ಪು ನಾನು ಮಾಡೋದಿಲ್ಲ ಅಂತ ಯಾವಾಗ ಅವನಿಗೆ ರಿಯಲೈಸೇಷನ್ ಬರುತ್ತೋ ಅದನ್ನು ಪ್ರಾಯಶ್ಚಿತ ಅಂತಂತಾರೆ. ಅಷ್ಟೇ ಆಗಲಿ, ನಾಳೆ ಮತ್ತೆ ಶುರು ಮಾಡ್ಕೊಳ್ತೇನೆ ಅಂದರೆ ಅದು ಪ್ರಾಯಶ್ಚಿತ ಆಗೋದಿಲ್ಲ. ಈಗ ಡಾಕ್ಟ್ರ್ ಹತ್ರ ಹೋಗ್ತೇವೆ, ಏನೋ ಒಂದು ರೋಗ ಬರುತ್ತೆ, ಡಾಕ್ಟ್ರ್ ಹತ್ರ ಹೋದರೆ ಡಾಕ್ಟ್ರ್ ಒಂದು ಟ್ಯಾಬ್ಲೆಟ್ ಕೊಡ್ತಾನೆ. ಟ್ಯಾಬ್ಲೆಟ್ ಕೊಡೋದು ಯಾಕೆ ತಗೊಳ್ಳೋದು? ಆ ರೋಗದಿಂದ ಹೊರಗೆ ಬರಲಿಕ್ಕೆ. ಆ ರೋಗದಿಂದ ಹೊರಗೆ ಬಂದ ತಕ್ಷಣ ಮತ್ತೆ ಮಾಮೂಲಿ ಲೈಫ್ ಸ್ಟೈಲ್ ಚೇಂಜ್ ಆಗ್ತದೆ, ಮತ್ತೆ ರೋಗ ಬರುತ್ತೆ. ಇದು ದಿನ ಕಾರ್ಯಕ್ರಮ ಇದು. ಅದರಿಂದ ರೋಗ ಉಪಶಮನ ಆಗೋದಿಲ್ಲ. ಯಾಕೆಂತಂದರೆ ರೋಗ ಬರದೇ ಇರಬೇಕಾದ್ರೆ ಅದಕ್ಕೆ ತಕ್ಕಂತೆ ಲೈಫ್ ಸ್ಟೈಲ್ ಮಾಡ್ಕೋಬೇಕು. ಇನ್ನೊಂದು ಸಲ ಆ ಪದಾರ್ಥವನ್ನು ಮುಟ್ಟೋದಿಲ್ಲ, ಆ ರೀತಿಯಾದಂಥ ಲೈಫ್ ಸ್ಟೈಲ್ ನಾನು ಇಲ್ಲೋದಿಲ್ಲ ಅಂದರೆ ಅವನಿಗೆ ಯಾವತ್ತಿಗೂ ರೋಗ ಬರಲ್ಲ. ಪ್ರಾಯಶ್ಚಿತವೂ ಅಷ್ಟೇ. ಅವನಿಗೆ ಆ ಕನಸಿನಲ್ಲಿ ಆ ಸಂಭಾಷಣೆ ಕಂಡ, ಎಂಥ ಕೆಲಸ ಮಾಡಿಬಿಟ್ನಲ್ಲಪ್ಪ ನಾನು ಅಂತ ಹೇಳಿ ರಿಯಲೈಸ್ ಆಯಿತು. ಎಲ್ಲವನ್ನು ಬಿಟ್ಟ ಹಿಮಾಲಯಕ್ಕೆ ಹೋದ.
ತಪಸ್ಸು ಮಾಡಿಕೊಂಡು ಜ್ಞಾನವನ್ನು ಗಳಿಸಿದ. ಅಷ್ಟುವರೆಗೂ ಅವನು ಮಾಡಿದ್ದು ಕೇವಲ ಒತ್ತಾಯದಿಂದ ಅಷ್ಟೇ, ನಿಜವಾಗೂ ಪ್ರಜ್ಞೆ ಇಲ್ಲ. ಆದರೂ ಕನಸಿನಲ್ಲಿ ನಡೆದಂಥ ಆ ಒಂದು ಸಾತ್ವಿಕ ಒಂದು ಸಂಭಾಷಣೆ ಅವನಲ್ಲಿ ತುಂಬ ರಿಯಲೈಸೇಷನ್ ಬಂತು. ಅವನು ಇಮಿಡಿಯೇಟ್ಲಿ ಬಿಟ್ಟುಬಿಟ್ಟ. ಮತ್ತು ಹೆಂಡತಿ ಮಕ್ಕಳು ಈ ಸಂಸಾರ ಯಾವುದು, ಯಾಕೆಂದರೆ 88 ವರ್ಷ ಆದಮೇಲೆ ಇವನಿಂದ ಅವ್ರ ಹೆಂಡತಿ ಮಕ್ಕಳಿಗೆ ಆಗುವಂಥದ್ದು ಏನೂ ಇಲ್ಲ. ಹಾಗಾಗಿ ಇದ್ದರೂ ಸಂನ್ಯಾಸ ಏನಾದರೂ ತಪಸ್ಸು ಮಾಡಿಕೊಂಡೇ ಹೋದರೂ ಏನು ತಪ್ಪಿಲ್ಲ. ಹಾಗಾಗಿ ಕತೆ ಈ ರೀತಿ ಹೇಳ್ತಾರೆ. ಸೊ ಇದನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ನಮಗೆ ಪುರಾಣವನ್ನು ಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಅದಕ್ಕೊಂದು ಸಪ್ರೇಟ್ ಸ್ಟೈಲ್ ಇದೆ. ದರ್ಶನ ಭಾಷೆ, ಗುಹ್ಯ ಭಾಷೆ, ಸಮಾಧಿ ಭಾಷೆ ಅಂತಿದೆ. ಅದರ ಮೂಲಕ ಅರ್ಥ ಮಾಡಿಕೊಳ್ಬೇಕು. ಅದನ್ನು ನಾವು ಮುಂದೆ ಹೇಳೋಣ ಅದರ ಬಗ್ಗೆ. ಸೊ ಪಶ್ಚಾತ್ತಾಪಕ್ಕಿಂತ ಶ್ರೇಷ್ಠವಾದಂಥ ಪ್ರಾಯಶ್ಚಿತ ಇನ್ನೊಂದಿಲ್ಲ. ಎಂತಹ ಪಾತಕವನ್ನು ಕೂಡ ಪಶ್ಚಾತ್ತಾಪದಿಂದ ತಿದ್ದುಕೊಳ್ಬೋದು. ನಾವು ನಮ್ಮ ಜೀವನದಲ್ಲಿ ನಮಗೆ ತಿಳಿಯದೋ ತಪ್ಪು ಮಾಡ್ತೇವೆ. ಮಾನಸಿಕವಾಗಿ, ದೈಹಿಕವಾಗಿ, ವಾಚಿಕವಾಗಿ ನಮಗೆ ತಿಳಿಯದೇ ನಮ್ಮಿಂದ ತಪ್ಪು ನಡೆದು ಹೋಗುತ್ತೆ. ಆದರೆ ತಪ್ಪಿನ ಅರಿವಾದಾಗ ಹೃದಯದಿಂದ ಮೂಡುವಂಥ ಪಶ್ಚಾತ್ತಾಪ ಇಂತಹ ತಪ್ಪಿಗೆ ಪ್ರಾಯಶ್ಚಿತ. ವೈದಿಕ ಸಂಪ್ರದಾಯದಲ್ಲಿ ದೇವತಾರ್ಚನೆ, ಏನೋ ಪೂಜೆ ಗೀಜೆ, ಹಬ್ಬ ಹರಿದಿನ ಏನೋ ಒಂದು ಮಾಡಿದ ನಂತರ ಕೊನೆಗೆ ನಾವು ಹೇಳ್ತೇವೆ, ಪಾಪೋಹಂ ಪಾಪ ಕರ್ಮಾಹಂ ಪಾಪಾತ್ಮ ಪಾಪ ಸಂಭವ ತ್ರಾಹಿಮಾ ಕೃಪಯಾ ದೇವ ಸರ್ವ ಪಾಪ ಹರೋಭವ ಅನ್ಯತಾ ಶರಣನ್ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷಮಾಂ ಜಗದೀಶ್ವರ ಅಂತ ಹೇಳ್ತೇವೆ. ಇದು ಕೂಡ ನಾವು ಮಂತ್ರವೇ ಹೇಳಬೇಕು ಅಂತ ಹೇಳ್ತೀವಿ, ಅದು ನಿಜವಾಗಿ ಅರಿವಿಂದ ಹೇಳೋದಲ್ಲೇ ಅಲ್ಲ. ಇಲ್ಲಿ ನಾವು ಭಗವಂತನಲ್ಲಿ ನಾನು ತಿಳಿದೋ ತಪ್ಪು ಮಾಡಿದ್ದೇನೆ, ಕ್ಷಮಿಸು ಅಂತ ಬೇಡ್ತಾ ಇದ್ದೇನೆ. ನಾನು ಹುಟ್ಟಿನಿಂದ ಪಾಪವನ್ನು ಹೊತ್ತು ಬಂದಿದ್ದೇನೆ, ಆದ್ದರಿಂದ ತಪ್ಪು ಮಾಡ್ತಿದ್ದೇನೆ. ಆದ್ದರಿಂದ ನನ್ನ ಕ್ಷಮಿಸಿ ಈ ಪಾಪದಿಂದ ನನ್ನನ್ನು ಪಾರು ಮಾಡು ಅಂತ ದೇವರಲ್ಲಿ ಶರಣಾಗುವಂಥ ಈ ಶ್ಲೋಕದ ಮೂಲಕ ನಾವು ದೇವರಲ್ಲಿ ಮಾಡುವಂಥ ಪ್ರಾರ್ಥನೆ. ಆದರೆ ನಮಗೆ ಇದು ಅರಿವು ಇರೋದೇ ಇಲ್ಲ. ಪುರೋಹಿತರು ಹೇಳ್ತಾರೆ, ನಾವು ಸುತ್ತಕೊಂತ ಕೂತಿರ್ತೇವೆ ಅಷ್ಟೆ. ಇಲ್ಲಿ ಕೃಷ್ಣ ಹೇಳ್ತಾನೆ, ತೇ ದ್ವಂದ್ವ ಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢವ್ರತಾಹ ಅಂತ. ಅಂದರೆ ಒಮ್ಮೆ ಇಂಥ ಪಾಪಕರ್ಮದಿಂದ ಆಚೆ ಬಂದರೆ ಎಲ್ಲ ದ್ವಂದ್ವ ಮೋಹಗಳು ಪರಿಹಾರವಾಗಿ ಭಗವಂತನಲ್ಲಿ ಗಾಢವಾದಂಥ ಭಕ್ತಿ ನೆಲೆಸ್ತದೆ. ಈ ರೀತಿ ಪಾಪದ ಅರಿವಾಗಿ ಪಶ್ಚಾತ್ತಾಪದಿಂದ ಭಗವಂತನ ಕಡೆ ತಿರುಗಿದವನು ಬಹಳ ಬೇಗ ಭಗವಂತನ ದಾರಿಯಲ್ಲಿ ಸಾಕ್ತಾನೆ ಅಂತ ಹೇಳ್ತಾರೆ. ಮತ್ತೆ ಜರಾಮರಣ ಮೋಕ್ಷಾಯ ಮಾಮಾಶ್ರಿತ್ಯ ಯತಂತಿ ಯೇ ತೇ ಬ್ರಹ್ಮ ತದ್ವಿದುಃ ಕೃತ್ಸ್ನಂ ಅಧ್ಯಾತ್ಮಂ ಕರ್ಮಚಾಕಿಲಂ ಅಂತ ಹೇಳ್ತಾರೆ. ಭಗವಂತನ ಕಡೆಗೆ ತಿರುಗಿದವರು ಮುಪ್ಪು ಸಾವಿನಿಂದ ಪಾರಾಗುವುದಕ್ಕೋಸ್ಕರ ಈ ಸಂಸಾರ ಬಂಧನದಿಂದ ಬಿಡುಗಡೆ ಬಯಸಿ ಭಗವಂತನ ಮೊರೆ ಹೋಗುತ್ತಾರೆ ಮತ್ತು ಸಾಧನೆ ಮಾಡ್ತಾರೆ. ಸಾಮಾನ್ಯವಾಗಿ ಏನನ್ನೋ ಬಯಸದೆ ಇರುವುದು ಈ ಶ್ರೇಷ್ಠ. ಏನೂ ಬಯಸದೇ ಇರೋದು ತುಂಬ ಒಳ್ಳೆಯದು. ಆದರೆ ಒಂದು ವೇಳೆ ಬಯಸುವುದಾದರೆ, ಜೀವನ ಧರ್ಮವಾಗಿದ್ದಾಗ ಇನ್ನೇನೂ ಬಯಸದೆ ಮೋಕ್ಷವನ್ನು ಬಯಸೋದು ತುಂಬ ಶ್ರೇಷ್ಠ. ಏನೂ ಬಯಸದೇ ಇದ್ದರೆ ಉತ್ತಮ. ಒಂದು ವೇಳೆ ಬಯಸೋದಾದರೆ ಶಾಶ್ವತವಾದಂಥ ಮೋಕ್ಷವನ್ನು ಬಯಸಿ. ಈ ಶ್ಲೋಕದಲ್ಲಿ ಕೃಷ್ಣ ಮೋಕ್ಷಕ್ಕೆ ಹೋಗುವಂಥ ಸಾಧನ ಪ್ರಯತ್ನ ಏನು, ಜ್ಞಾನದ ದಾರಿಯಲ್ಲಿ ಹೇಗೆ ಸಾಗಬೇಕು ಅನ್ನುವಂಥ ಅದ್ಭುತ ವಿಚಾರವನ್ನು ವಿವರಿಸ್ತಾನೆ. ಅಧ್ಯಾತ್ಮದಲ್ಲಿ ತಿಳಿದುಕೊಳ್ಳಬೇಕಾದಂಥ ಸಂಗತಿ ಏನಂತಂದರೆ ಬ್ರಹ್ಮ ಅಂತ ಹೇಳ್ತಾರೆ. ಬ್ರಹ್ಮ ಎನ್ನುವ ಪದಕ್ಕೆ ತುಂಬ ಅರ್ಥಗಳಿದೆ. ದೊಡ್ಡವನು ಅಂತ ಅರ್ಥ. ಅವವೃದ್ಧೋ ಎನ್ನುವಂಥ ಧಾತುವಿನಿಂದ ಬಂದಿದೆ. ಅವತಿ ಅಂತಂದರೆ ಎಲ್ಲದಕ್ಕಿಂತ ದೊಡ್ಡದು. ಅದು ಏನು? ಓಂ ಅಂದರೆ ಅನಾದಿ ನಿತ್ಯ ಸರ್ವಗುಣಪೂರ್ಣ ಸರ್ವಗತ ಸರ್ವಸಮರ್ಥ ಆದಂಥ ಭಗವಂತ ಬ್ರಹ್ಮ, ಅವನೇ ಓಂ ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲ ಮಂತ್ರಗಳಲ್ಲಿ ಮೊದಲು ಕೊನೆಗೆ ಓಂ ಅಂತ ಹೇಳ್ತೇವೆ. ಯಾಕೆ ಅಂತಂದರೆ ಭಗವಂತನೇ ಎಲ್ಲ ಅಂತ. ತೇ ಬ್ರಹ್ಮ ತದ್ವಿದುಹು ಅಂತಂದರೆ ಎಲ್ಲ ಕಡೆ ಇರುವಂಥ ಭಗವಂತನನ್ನು ತಿಳಿತಾರೆ ಅಂತ ಅರ್ಥ. ಭಗವಂತನ ಸರ್ವಗತತ್ವದ ಸಾಕ್ಷಾತ್ಕಾರವೇ ಬ್ರಹ್ಮ ಸಾಕ್ಷಾತ್ಕಾರ. ಬಿಂಬ ಸಾಕ್ಷಾತ್ಕಾರ ಅಂತಂದರೆ ನಮ್ಮೊಳಗಿರತಕ್ಕಂಥ ಅಣೋರಣೀಯವಾಗಿರುವಂಥ ಭಗವಂತನ ಸಾಕ್ಷಾತ್ಕಾರ. ಇಂತಹ ಬಿಂಬರೂಪಿ ಭಗವಂತನೇ ಇಡೀ ವಿಶ್ವದಲ್ಲಿ ವ್ಯಾಪ್ತನಾಗಿ ತುಂಬಿದ್ದಾನೆ ಎನ್ನುವುದೇ ಬ್ರಹ್ಮ ಸಾಕ್ಷಾತ್ಕಾರ. ಭಗವಂತನ ವ್ಯಾಪ್ತ ರೂಪವನ್ನು ನಾವು ಕಾಣಲು ಸಾಧ್ಯವಿಲ್ಲ. ಆದರೆ ಆ ವ್ಯಾಪ್ತಿಯ ಅರಿವು ಬಹಳ ಮುಖ್ಯ. ಸೌರಶಕ್ತಿಯಲ್ಲಿ ತುಂಬಿ ಇಡೀ ಪ್ರಪಂಚವನ್ನು ಬೆಳಗಿಸುವವನು ಅವನೇ, ನನ್ನೊಳಗಿದ್ದು ಬೆಳಗಿಸುವವನು ಅವನೇ ಎನ್ನುವಂಥ ಅರಿವು
ಆತ್ಮ ಸಾಕ್ಷಾತ್ಕಾರ ಆಗತ್ತೆ. ಫಸ್ಟು ಆತ್ಮ ಸಾಕ್ಷಾತ್ಕಾರ, ಆಮೇಲೆ ಬ್ರಹ್ಮ ಸಾಕ್ಷಾತ್ಕಾರ. ಮೊದಲು ನಾನಂದರೆ ಏನೋ ಗೊತ್ತಿರಬೇಕಲ್ಲ, ನನ್ನೊಳಗೂ ಭಗವಂತ ಇದ್ದಾನೆ, ನನ್ನೊಳಗಿರುವಂಥ ಭಗವಂತನ ಆಕ್ಟಿವಿಟೀಸ್ ಗೊತ್ತಾದರೆ ಬ್ರಹ್ಮ, ಈ ಜಗತ್ತಿನಲ್ಲಿರುವಂಥ ಬ್ರಹ್ಮನ ಆಕ್ಟಿವಿಟಿ ಗೊತ್ತಾಗ್ತದೆ. ಬಲಿಚಕ್ರವರ್ತಿಗೆ ಆದಂಥ ಅನುಭವ ಕೂಡ ಇದೆ. ನಮಗೆ ತಿಳಿದಿರುವಂತೆ ವಾಮನರೂಪಿ ಭಗವಂತ ಮಹಾದಾನಿ ಬಲಿಚಕ್ರವರ್ತಿಯಲ್ಲಿ 3 ಹೆಜ್ಜೆ ಭೂಮಿಯನ್ನು ದಾನ ಕೇಳ್ತಾನೆ. ಶುಕ್ರಾಚಾರ್ಯ ವಿರೋಧವನ್ನು ಮಾಡ್ತಾರೆ. ಆ ವಿರೋಧವನ್ನು ಲೆಕ್ಕಿಸದೆ ಬಲಿ ಏನು ಮಾಡ್ತಾನೆ, ವಾಮನನಿಗೆ ದಾನ ಮಾಡಲು ಮುಂದಾಗ್ತಾನೆ. ಆಗ ವಾಮನ ತನ್ನ ಮೊದಲನೇ ಹೆಜ್ಜೆಯಿಂದ ಭೂಮಿಯನ್ನು ಮತ್ತು 2ನೇ ಹೆಜ್ಜೆಯಿಂದ ಆಕಾಶವನ್ನು ಆವರಿಸಿದ. 3ನೇ ಹೆಜ್ಜೆಗೆ ಬಲಿ ತನ್ನ ತಲೆಯನ್ನೇ ಅರ್ಪಿಸಿ ಪಾತಾಳವನ್ನು ಸೇರಿ ಉದ್ಧಾರವಾಗ್ತಾನೆ. ಈ ಕಥೆಯನ್ನೇ ನಾವು ಸ್ವಲ್ಪ ಆಳವಾಗಿ ವಿಶ್ಲೇಷಣೆ ಮಾಡಿದರೆ ಕಥೆಯಲ್ಲಿ ಅಡಗಿರುವಂಥ ಸಾರ ತಿಳಿತದೆ. ಇದು ಮೇಲೆ ನಾವು ಹೇಳಿದ್ದು ದರ್ಶನ ಭಾಷೆ, ಇದೆಲ್ಲರಿಗೂ ಗೊತ್ತು. ಆದರೆ ಒಳಗಿನ ಭಾಷೆ ಏನು, ಅಂತರಂಗದ ಏನು? ಸಂಸಾರ ಸಾಗರದಲ್ಲಿ ಮುಳುಗಿರುವಂಥ ನಾವೆಲ್ಲರೂ ಒಂದು ರೀತಿಯಂಥ ಬಲಿಗಳೇ. ಭಗವಂತನ ಸಾಕ್ಷಾತ್ಕಾರವಾಗಲು ನಾವೆಲ್ಲರೂ ಕೂಡ ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ಬಲಿಷ್ಠರಾಗಬೇಕು. ಉಪಾಸನೆಯಲ್ಲಿ ಪ್ರಮುಖವಾಗಿ 3 ಹೆಜ್ಜೆಗಳಿವೆ. ಮೊದಲನೆಯದು ಭಗವಂತನ ಪುಟ್ಟ ಮೂರ್ತಿಯನ್ನು ದೇವರು ಅಂತ ಆರಾಧನೆ ಮಾಡೋದು, ಅದೇ ವಾಮನ ಮೂರ್ತಿ. 2ನೇ ಉಪಾಸನೆ ಮಾಡ್ತಾ ಮಾಡ್ತಾ ಭಗವಂತ ಕೇವಲ ಮೂರ್ತಿಯಲ್ಲಿ ಅಲ್ಲದೆ ಇಡೀ ಲೋಕದಲ್ಲಿ ವ್ಯಾಪಿಸಿರುವಂಥ ಶಕ್ತಿ ಅಂತ ತಿಳಿಯುವುದು. ಅದು ಪ್ರಮುಖವಾಗಿ 3ನೇ ಹೆಜ್ಜೆ ಭಗವಂತ ಸರ್ವಾಂತರ್ಯಾಮಿ, ಆತ ನನ್ನೊಳಗೂ ತುಂಬಿದ್ದಾನೆ, ನಿಮ್ಮೊಳಗೂ ತುಂಬಿದ್ದಾನೆ, ಇಡೀ ಸೃಷ್ಟಿ ಎಲ್ಲ ಕಡೆ ತುಂಬಿದ್ದಾನೆ. ಆ ಪರಶಕ್ತಿಗೆ ತಲೆಬಾಗುವುದು. ಆಗ ನಮಗೆ ನಿಜವಾದಂಥ ಭಗವಂತನ ಸಾಕ್ಷಾತ್ಕಾರ ಆಗ್ತದೆ, ಹಾಗೂ ಭಗವಂತ ನಮ್ಮನ್ನು ಉದ್ಧರಿಸ್ತಾನೆ. ಬಲಿ ಭಗವಂತ ನನ್ನೊಳಗೆ ಅಂತರ್ಯಾಮಿ ಅಂತ ತಿಳಿದು ಭಗವಂತನಿಗೆ ತನ್ನ ತಲೆಯನ್ನು ಅರ್ಪಿಸಿಕೊಂಡ, ಆತ್ಮನಿವೇದನೆ ಮಾಡಿಕೊಂಡ, ಅಥವಾ ತನ್ನ ತಲೆಯನ್ನೇ ಕೊಟ್ಟ. ಇದು 3ನೇ ಹೆಜ್ಜೆಯ ಪರಿಕಲ್ಪನೆ. ಭಗವಂತ ಸರ್ವಗತ ಸರ್ವಸಮರ್ಥ ಎನ್ನುವ ಅವನು ಎಲ್ಲವುದರ ಒಳಗೂ ಹೊರಗೂ ಇದ್ದಾನೆ, ಎಲ್ಲವನ್ನೂ ಮಾಡ್ತಾ ಇದ್ದಾನೆ. ಅವನ ಆಧೀನ ಆಗಿರತಕ್ಕಂಥ ಪ್ರತಿಬಿಂಬ ಕೂಡ ಈ ಜೀವ ಎನ್ನುವಂಥ ಸತ್ಯ ತಿಳಿದಾಗ ಎಲ್ಲ ಕರ್ಮದ ರಹಸ್ಯ ನಮಗೆ ಗೊತ್ತಾಗ್ತದೆ. ನಾವೇನೋ ಫಸ್ಟ್ ಆತ್ಮದ ಬಗ್ಗೆ ತಿಳ್ಕೊಂಡ್ರೆ ಆಮೇಲೆ ಭಗವಂತನ ಬಗ್ಗೆ. ಆದ್ದರಿಂದ ಅಧ್ಯಾತ್ಮದನ್ನು ತಿಳಿಬೇಕಾದರೆ ಮೊದಲು 3 ವಿಚಾರ ಅಂತಂದರೆ ಭಗವಂತನ ಪ್ರತಿಬಿಂಬನಾದಂಥ ಜೀವ, ಪರಿಪೂರ್ಣ ಮತ್ತು ಸರ್ವಸಮರ್ಥನಾದಂಥ ಬ್ರಹ್ಮ, ಆ ಅನಂತ ಸಾಮರ್ಥ್ಯದಿಂದ ನಡೆಯುವಂಥ ಕರ್ಮ, ಇದೇ ಬ್ರಹ್ಮ ಕರ್ಮ, ಆದಿ ಆತ್ಮ ಅಂತ ಹೇಳ್ತಾರೆ, ಅಧ್ಯಾತ್ಮ. ಈ 3 ವಿಚಾರವಲ್ಲದೆ ಇನ್ನೂ 3 ವಿಷಯಗಳು ಕೃಷ್ಣ ಹೇಳ್ತಾನೆ. ಸಾದಿಭೂತಾದಿ ದೈವಂ ಮಾಂ ಸಾದಿಯಜ್ಞಂಚ ಯೇ ವಿದುಹು ಪ್ರಯಾಣಕಾಲೇಪಿ ಚ ಮಾಂತೆ ವಿದುರ್ಯುಕ್ತ ಚೇತಸಃ ಅಂತ ಹೇಳ್ತಾರೆ. ಇದನ್ನು ನಾವು ಆಲ್ರೆಡಿ ಜ್ಯೋತಿಷ್ಯ ಪಾಠದಲ್ಲಿ, ಮನಃಶಾಸ್ತ್ರದಲ್ಲಿ ಕೆಲವಿನ ಕಡೆ ನಾವು ನೋಡಿದ್ದೇವೆ. ಹಿಂದಿನ ಶ್ಲೋಕದಲ್ಲಿ ಆದಿ ಆತ್ಮ ಎರಡನ್ನು ನೋಡಿದ್ವಿ, ಅಧ್ಯಾತ್ಮದ ಜ್ಞಾನ ನೋಡಿದ್ವಿ. ನಮಗೆ ತಿಳ್ಕೊಳ್ಳಬೇಕಾದಂಥ 6 ಶಾಸ್ತ್ರಗಳು ಇಂಥ ಹಿಂದೆ ಕೇಳಿದ್ದೇವೆ. ಅಧಿಭೂತ, ಅಧ್ಯಾತ್ಮ, ಅಧಿದೈವ, ಅಧಿಯಜ್ಞ, ಬ್ರಹ್ಮ, ಕರ್ಮ, ಇಷ್ಟು ತಿಳ್ಕೊಳ್ಬೇಕು ಅಂತ. ಮೇಲೆ 3 ಹೇಳಿದ್ದಾಯ್ತು. ಭಗವಂತಲ್ಲಿ ಹೇಳ್ತಾನೆ, ಭಗವಂತನ ಅರಿವು ಮೂಡಬೇಕಾದ್ರೆ ಮೊದಲು ಭೌತ ವಿಜ್ಞಾನ, ಅಧಿಭೂತ ಪಂಚಭೂತಗಳು, ಈ ದೇಹ, ಬ್ರಹ್ಮಾಂಡ, ಪಿಂಡಾಂಡ, ಇಲ್ಲಿರುವಂಥ ದ್ರವ್ಯಗಳು, ಅದರ ಅರಿವು, ಇದು ಸಾಧನೆಯ ಮೊದಲ ಹೆಜ್ಜೆ. ಅಧಿಭೂತದ ನಂತರ ಅಧ್ಯಾತ್ಮ ಹೇಳಿದ್ದಾಯ್ತು ಹಿಂದೆ. ಆದಿದೈವದ ಅರಿವು, ನಮ್ಮ ಪಂಚಭೂತಾತ್ಮಕವಾದಂಥ ಶರೀರದಲ್ಲಿ ನೋಡುವುದು, ಕೇಳುವುದು, ಅನುಭವಿಸೋದು ಇತ್ಯಾದಿ ಕ್ರಿಯೆ ನಿಯಮಬದ್ಧವಾಗಿ ಹೇಗೆ ನಡೀತಾ ಇದೆ? ಜಡದಲ್ಲಿ ಕ್ರಿಯೆ ಇಲ್ಲ, ಬದಲಿಗೆ ಅದರ ಹಿಂದಿರುವಂಥ ಅಭಿಮಾನ ದೇವತೆಗಳು ಒಂದೊಂದು ಇಂದ್ರಿಯದಲ್ಲಿ ಒಂದೊಂದು ರಕವಾದಂಥ ಕ್ರಿಯೆಯಲ್ಲಿ ನಿಯಂತ್ರಿಸ್ತಾರೆ. ನಮ್ಮ ಮನಸ್ಸು ಅಂದರೆ ನಮ್ಮ ಮನಸ್ಸು ನಾವು ಹೇಳ್ದಂಗೆ ಕೇಳ್ತದ? ಕೇಳೋದಿಲ್ಲ. ಮತ್ತು ಯಾರ ಮಾತು ಕೇಳ್ತದೆ? ಅದರ ಹಿಂದೆ ಒಂದು ಅಭಿಮಾನ ದೇವತೆ ಇದೆ. ನಾವು ಹಿಂದೆ ಜನ್ಮದಿಂದ ಮಾಡಿದಂಥ ಪುಣ್ಯಕ್ಕೆ ಅನುಗುಣ ಪುಣ್ಯ ಪಾಪಗಳಿಗೆ ಅನುಗುಣವಾಗಿ ಮನಸ್ಸು ಕೆಲಸ ಮಾಡ್ತದೆ. ಈ ಹಿಂದೆ ಇರುವಂಥ ಶಕ್ತಿ ಬಗ್ಗೆ ತಿಳ್ಕೊಳ್ಳೋದೆ ಆದಿದೈವ ವಿಜ್ಞಾನ. ಇಂತಹ ಸಹಸ್ರಾರು ದೇವತೆಗಳನ್ನು ನಿಯಂತ್ರಿಸುವಂಥ ಅಧ್ಯಕ್ಷ ಒಬ್ಬನಿದ್ದಾನೆ, ಕೋಆರ್ಡಿನೇಟರ್, ಆತನೇ ಭಗವಂತ. ಈ ಪ್ರಪಂಚದಲ್ಲಿ ಅಥವಾ ಪಿಂಡಾಂಡದಲ್ಲಿ ನಡೆಯುವಂಥ ಪ್ರತಿಯೊಂದು ಕ್ರಿಯೆ ಒಂದು ಯಜ್ಞ. ಆ ಯಜ್ಞವನ್ನು ಅಧ್ಯಕ್ಷನಾಗಿ ನಡೆಸುವವನೇ ಆದಿಯಜ್ಞ ವಿಜ್ಞಾನ. ಆತ ಸಮಸ್ತ ದೇವತೆಗಳು ನಿಯಾಮಕನಾದಂಥ ಭಗವಂತ. ಒಟ್ಟಿನಲ್ಲಿ ನಾವು 6 ವಿಚಾರವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು. ಅಧಿಭೂತ ಅಂತಂದರೆ ಭೌತಿಕ ಪ್ರಪಂಚ, ಅಧ್ಯಾತ್ಮ ಅಂತಂದರೆ ಜೀವಾತ್ಮಕ್ಕೆ ಸಂಬಂಧಪಟ್ಟದ್ದು, ಜೀವದ ಬಗ್ಗೆ ತಿಳ್ಕೊಳ್ಳೋದು. ಆದಿದೈವ ಅಂದರೆ ಸಮಸ್ತ ತತ್ವಾಭಿಮಾನಿ ದೇವತೆಗಳು,
ಈ ಜೀವ ಹೇಗೆ ನಡೀತಾ ಇದೆ, ಈ ಪಾಂಚಭೌತಿಕ ಶರೀರ ಹೇಗೆ ನಡೀತಾ ಇದೆ ಅಂತ ತಿಳ್ಕೊಳ್ಳೋದು. ಆಮೇಲೆ ಇವರನ್ನು ನಿಯಾಮಕ ಮಾಡುವಂಥ ಭಗವಂತ, ಆದಿಯಜ್ಞ ವಿಜ್ಞಾನ. ಐದನೇದು ಬ್ರಹ್ಮ ಸಾಕ್ಷಾತ್ಕಾರ, ಅಂತರ್ಯಾಮಿಯಾಗಿರುವಂಥ ಬಿಂಬರೂಪಿ ಭಗವಂತನೇ ಎಲ್ಲ ಕಡೆ ತುಂಬಿದ್ದಾನೆ ಎನ್ನುವಂಥ ಅರಿವು. ಎಲ್ಲ ಕರ್ಮಗಳು ಆ ಭಗವಂತನ ಅಧೀನವಾಗಿಯೇ ನಡೆಯುತ್ತೆ ಅಂತಂಬ ಸತ್ಯ ಕರ್ಮ ವಿಜ್ಞಾನ. ಈ 6 ವಿಚಾರಗಳು ನಮ್ಮ ಜೀವನದ ಕೊನೆಯ ಕ್ಷಣದಲ್ಲಿ ದೇಹತ್ಯಾಗ ಮಾಡುವಾಗ ಕೂಡ ನಮ್ಮ ಮನದಲ್ಲಿ ಗಾಢವಾಗಿ ನಿಂತಿರಬೇಕು ಅಂತ ಹೇಳ್ತಾರೆ. ನಾವು ದೇಹತ್ಯಾಗ ಮಾಡುವಾಗ ನಮ್ಮ ಮನದಲ್ಲಿ ಯಾವುದು ಗಾಢವಾಗಿ ನಿಂತಿರುತ್ತೋ ಅದು ನಮ್ಮ ಮುಂದಿನ ಜನ್ಮದಲ್ಲಿ ನಿರ್ಧಾರ ಮಾಡ್ತದೆ. ಇದಕ್ಕಾಗಿ ಜೀವಮಾನದಲ್ಲಿ ಭಗವಂತನ ಅರಿವು ಬಹಳ ಮುಖ್ಯ. ಸಾಧನೆಯಲ್ಲಿ ಎಂದೂ ಕೂಡ ಯಾವುದೇ ಮೋಹಕ್ಕೊಳಗಾಗದೆ ಅಂತ್ಯಕಾಲದಲ್ಲೂ ಸದಾ ಭಗವಂತನನ್ನು ಚಿಂತಿಸುವವರು ನನ್ನನ್ನೇ ಸೇರ್ತಾರೆ ಅಂತ ಹೇಳ್ತಾನೆ ಕೃಷ್ಣ. ಹೀಗೆ ಈ ಅಧ್ಯಾಯದಲ್ಲಿ ಜ್ಞಾನದ ವೈಭವವನ್ನು ನಮ್ಮ ಮುಂದೆ ತೆರೆದಿಟ್ಟ ಕೃಷ್ಣ ಮುಂದಿನ ಅಧ್ಯಾಯದಲ್ಲಿ ಆದಿಭೂತ, ಆದಿದೈವ, ಅಧ್ಯಾತ್ಮ, ಅಧ್ಯಜ್ಞ, ಬ್ರಹ್ಮ, ಕರ್ಮ ಇದರ ವಿಸ್ತಾರವಾದಂಥ ವಿವರಣೆ ನಮಗೆ ಕೊಡ್ತಾನೆ ಭಗವಂತ. ಅಂತ್ಯಕಾಲದಲ್ಲಿ ನಾವು ಯಾವ ಮನಸ್ಸಿನಲ್ಲಿ ಏನಿರ್ತೋ ಮುಂದೆ ಅದೇ ಆಗ್ತೇವೆ. ಹೀಗೆ ಹೇಗಾಗ್ತಾನೆ, ಒಳ್ಳೆಯವನು ಹೆಂಗಾಗ್ತಾನೆ, ಕೆಟ್ಟವನು ಹೆಂಗಾಗ್ತಾನೆ, ಅವ ಹೇಗೆ ಇದೆಲ್ಲ ಕೂಡ ಮುಂದೆ ತುಂಬ ವಿಸ್ತಾರವಾಗಿ ಭಗವಂತ ವಿವರಣೆ ಮಾಡ್ತಾನೆ. ಸೊ ಇದು ಇಲ್ಲಿಗೆ ನಮಗೆ ಸಪ್ತಮ ಅಧ್ಯಾಯ ಮುಕ್ತಾಯವಾಯಿತು. ಮುಂದಿನ ತರಗತಿಯಲ್ಲಿ ನಾವು ಅಷ್ಟಮ ಅಧ್ಯಾಯಕ್ಕೆ ಹೋಗೋಣ. ತುಂಬ ವಿಶೇಷವಾದ ಅಧ್ಯಾಯ. ಜೀವದ ಬಗ್ಗೆ, ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋದು, ಹುಟ್ಟು ಸಾವು ಅಂದರೆ ಏನು, ಪರ್ಪಸ್ ಆಫ್ ವಿಸಿಟ್ ಏನು, ಇದೆಲ್ಲ ಕೂಡ ಮುಂದಿನ ಅಧ್ಯಾಯದಲ್ಲಿ ವಿಸ್ತಾರವಾಗಿ ಕಾಣುತ್ತೆ. ಇಲ್ಲಿಗೆ ಸಪ್ತಮೋಧ್ಯಾಯ ಕಂಪ್ಲೀಟ್ ಆಯಿತು. ಮುಂದಿನ ವಾರ ನಾವು ಅಷ್ಟಮೋಧ್ಯಾಯಕ್ಕೆ ಹೋಗೋಣ. ಇವತ್ತಿನ ಪಾಠದಲ್ಲಿ ನಿಮಗೇನಾದರೂ ಪ್ರಶ್ನೆಗಳೇನಾದರೂ ಇದ್ದರೆ ನೀವು ಕೇಳ್ಬೋದು.